ಎಲ್ಲರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ರಥೌ ವೇದಾಂತಾಮೃತಸಾರಮಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯಿಗಾಗಮಾन्तಂ आचार्य भक्ति परिपूतमनर्घशीलं गोपालदेशिकं निं गुरुमाश्रयामः नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपा श्रीं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ चरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैकमिकं दत्तं मस्तामलकताङ्गतं यस्य सारस्वतस्रोतो कुलामोदवासितं श्रुतीनां श्रमायालं छठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमुज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रसे स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढो यद्गीतानामतर्षेदञ्जसा निगमपरिषन्नेधीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः श्रीमते निगमान्त महादेशिकाय नमः। ಮೂರನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದ ತಾತ್ಪರ್ಯ ಚಂದ್ರಿಕೆಯನ್ನ ಅಧ್ಯಯನ ಮಾಡ್ತಾ ಇದ್ವಿ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಶಾಸ್ತ್ರೀಯ ಕರ್ಮಗಳನ್ನು ಆರಂಭಿಸದೇನೆ ಇದ್ರೆ ಜ್ಞಾನನಿಷ್ಠೆ ನೇರವಾಗಿ ಬರಕ್ಕೆ ಸಾಧ್ಯವೇ? ಕರ್ಮವನ್ನು ಮಾಡದೆ ಅಂದರೆ ಸಾಧ್ಯವೇ ಇಲ್ಲ. ಮತ್ತೆ ಆರಂಭಿಸಿದ ಶಾಸ್ತ್ರೀಯ ಕರ್ಮವನ್ನು ಮಧ್ಯದಲ್ಲಿ ಬಿಟ್ಟರೂ ಹಾಗೆಯೂ ಕೂಡ ಜ್ಞಾನನಿಷ್ಠೆ ಬರೋದಿಲ್ಲ. ಕರ್ಮಯೋಗದ ವಿಷಯದಲ್ಲಿ ಇದು ಒಂದು ಸ್ವಾರಸ್ಯವಾದ ವಿಷಯ. ಕರ್ಮ ಮಾಡುವಾಗ ಈ ರೀತಿ ಆರಂಭಿಸದೇ ಇರೋದಾಗಲಿ, ಆರಂಭಿಸಿರೋದನ್ನ ತ್ಯಾಗ ಮಾಡೋದು, ಈ ವಿಧವಾದ ಯೋಚನೆ ಯಾಕೆ ಬರಬೇಕು ಅಂದರೆ ಅದಕ್ಕೆ ಕರ್ಮ ಮಾಡುವಾಗ ಫಲದಲ್ಲಿ ಆಶೆ ಇಲ್ಲದೆ ಮಾಡಬೇಕು. ಫಲದಲ್ಲಿ ಆಶೆ ಇಲ್ಲದೆ ಮಾಡೋದ್ರಿಂದ ಆ ಕರ್ಮ ಮಾಡಿದ್ರೂ ಫಲ ಬರೋದಿಲ್ಲ. ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರಬಹುದು. ಹೇಗಿದ್ರು ಮಾಡಿದ್ರು ಫಲ ಬರೋದಿಲ್ವಲ್ಲ. ಮಧ್ಯದಲ್ಲಿ ಬಿಟ್ಟರು ಏನು ತೊಂದರೆ ಆಗಬಾರ್ದು. ಯಾಕೆಂದ್ರೆ ಫಲದಲ್ಲಿ ಆಶೆ ಇಲ್ಲದೆ ತಾನೇ ಮಾಡ್ತಿರೋದು. ಈ ರೀತಿ ಒಂದು ಯೋಚನೆ ಬರಬಹುದು. ಕರ್ಮ ಮಾಡುವಾಗ ಫಲದಲ್ಲಿ ಆಸೆ ಇಲ್ಲದೆ ಮಾಡಿದ್ರೆ ಯಾಕೆ ಮಾಡಬೇಕು ಮತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಮಧ್ಯದಲ್ಲಿ ಬಿಟ್ರೆ ಯಾಕೆ ಅಂದರೆ ಇಲ್ಲಿ ಹೇಳುವಾಗ ಜ್ಞಾನನಿಷ್ಠೆಗೆ ಇದು ಕಾರಣ. ಕರ್ಮಯೋಗದಿಂದಲೇ ಜ್ಞಾನನಿಷ್ಠೆ ಬರಕ್ಕೆ ಸಾಧ್ಯ. ಆ ಒಂದು ಅಂತಃಕರಣ ಶುದ್ಧಿ ಇಲ್ಲದೆ ಹೋದರೆ ಜ್ಞಾನನಿಷ್ಠೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದರಲ್ಲಿ ಕಾರ್ಯಕಾರಣ ಭಾವವಿದೆ. ಕರ್ಮಯೋಗದಿಂದಲೇ ಇದು ಸಾಧ್ಯ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅದರಲ್ಲಿ ಭಾಷ್ಯಕಾರರು ಅದು ಪರಮಪುರುಷನ ಆರಾಧನಾ ರೂಪ ಅನ್ನೋದು ಬಹಳ ಪ್ರಧಾನವಾದದ್ದು. ಪರಮಪುರುಷನ ಅನುಗ್ರಹದಿಂದಲೇ ಈ ಕಲ್ಮಶಗಳೆಲ್ಲ ನಾಶವಾಗಿ ಇವನಿಗೆ ಅಂತಃಕರಣ ಶುದ್ಧಿ ಬರುತ್ತೆ. ಆದ್ದರಿಂದ ಫಲಾಭಿಸಂಧಿರಹಿತವಾದ ಕರ್ಮಗಳಿಂದ ಮಾಡಬೇಕು. ಅಂತಹ ಕರ್ಮಗಳಿಂದ ಭಗವಂತನನ್ನ ಆರಾಧಿಸಬೇಕು. ಅದರಿಂದ ಫಲಾಭಿಸಂಧಿರಹಿತವಾದ ಕರ್ಮಗಳಿಂದ ಯಾರು ಭಗವಂತನನ್ನ ಆರಾಧಿಸುವುದಿಲ್ಲವೋ
ಅವರಿಗೆ ಅವಿನಷ್ಟ ಅನಾದಿ ಕಾಲ ಪ್ರವೃತ್ತ ಅನಂತ ಪಾಪ ಸಂಚಯೈಹಿ, ಆ ಪಾಪಗಳೆಲ್ಲ ನಾಶವಾಗದೇ ಇರೋದ್ರಿಂದ ಅವ್ಯಾಕುಲೇಂದ್ರಿಯತಾ ಪೂರ್ವಿಕ ಆತ್ಮನಿಷ್ಠ ದುಸ್ಸಂಪಾದ, ಯಾವ ವ್ಯಾಕುಲವೂ ಇಲ್ಲದೆ ವಿಷಯಗಳಲ್ಲಿ ಸಂಚರಿಸಿದಂತಹ ನಿಯಮನ ಮಾಡಲ್ಪಟ್ಟ ಇಂದ್ರಿಯಗಳನ್ನೆಲ್ಲ ಹೊಂದಿ ಮನಸ್ಸಿನ ಶುದ್ಧಿಯನ್ನು ಪಡೆದೇ ಇದ್ದರೆ ಅವನಿಗೆ ಜ್ಞಾನನಿಷ್ಠೆಯೇ ಸಂಪಾದಿಸುವುದು ಸಾಧ್ಯವಿಲ್ಲ ಅನ್ನೋದನ್ನ ಆ ಒಂದು ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಕರ್ಮಭಿಹಿ ಅನಭಿಸಂಹಿತ ಫಲೈಹಿ ಕರ್ಮಭಿಹಿ ಅನಾರಾಧಿತ ಗೋವಿಂದೈಹಿ ಎನ್ನುವಾಗ ಅಲ್ಲಿ ಹೇಗೆ ಅನ್ವಯ ಅನ್ನೋದನ್ನು ಸ್ವಾಮಿ ದೇಶಿಕನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಕರ್ಮಭಿಹಿ ಇತಿ ಯಸ್ಯ ಅನಾರಾಧಿತ ಇತ್ಯನೇನ ಅನ್ವಯ ಅನಭಿಸಂಹಿತ ಫಲೈಹಿ ಕರ್ಮಭಿಹಿ ಅನಾರಾಧಿತ ಗೋವಿಂದೈಹಿ, ಫಲ ಆಸೆ ಇಲ್ಲದೆ ಮಾಡೋ ಕರ್ಮಗಳಿಂದ ಭಗವಂತನನ್ನು ಯಾರು ಆರಾಧಿಸುವುದಿಲ್ಲವೋ ಅಂತಹ ಆ ರೀತಿ ಅರ್ಥ ಅಲ್ಲಿ. ಹಾಗೆ ಮಾಡದೆ ಹೋದರೆ ಪರಮಾತ್ಮನ ಆರಾಧನೆಗೆ ಒಂದು ಪ್ರಾಧಾನ್ಯ ಅದು ಕೂಡ ಇಲ್ಲಿ ಕೊಡಲ್ಪಟ್ಟಿದೆ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಅನಾರಾಧಿತ ಗೋವಿಂದ ಏನರ ದುಃಖ ಭಾಗಿನಃ, ಅವರಿಗೆ ದುಃಖವೇ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು, ಆದ್ದರಿಂದ ಕರ್ಮಯೋಗ ಮಾಡದೆ ಹೋದರೆ ಜ್ಞಾನಯೋಗವು ಉಂಟಾಗುವುದಿಲ್ಲ ಅನ್ನೋದು ಇಲ್ಲಿ ಹಿಂದೆ ಹೇಳಿದಾಗ ಸಾಮಾನ್ಯವಾಗಿ ಕರ್ಮಯೋಗ ಅನಾರಂಭೆ ಜ್ಞಾನಯೋಗ ಅಸಿದ್ಧಿ ಸ್ಯಾತ್ ಇತಿ ವಾಕ್ಯಾರ್ಥ. ಇಲ್ಲಿ ಉತ್ತರತ್ರ ಯತ್ ಕರ್ಮಯೋಗ ತ್ಯಾಗಾದೇವ ಜ್ಞಾನಯೋಗ ಸಿದ್ಧಿ ಇತ್ಯಭಿಪ್ರೇತಂ ತದ ಅಯುಕ್ತಂ ಸಾಹಿತ್ಯನೈವ ಜನ್ಯ ಇತಿ ತಾತ್ಪರ್ಯ. ಎರಡು ಭಾಗದಲ್ಲಿ ಒಂದು ಹೇಳ್ತಾರೆ, ಕರ್ಮಯೋಗವನ್ನು ಆರಂಭಿಸದೆ ಜ್ಞಾನಯೋಗ ಸಿದ್ಧಿಸೋದಿಲ್ಲ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷಃ ಅಶ್ನುತೆ. ನೈಷ್ಕರ್ಮ್ಯ ಅಂದರೆ ಜ್ಞಾನನಿಷ್ಠೆ ಅಂತ, ನಿಷ್ಕ್ರಾಂತ ಕರ್ಮಯೋಗ ಅಂತ ಅದಕ್ಕೆ ವ್ಯುತ್ಪತ್ತಿ. ನೈಷ್ಕರ್ಮ್ಯ ಶಬ್ದಕ್ಕೆ ಕರ್ಮಯೋಗವನ್ನು ಪೂರ್ಣಗೊಳಿಸಿದವನು ಅಂತ. ಆ ಪೂರ್ಣಗೊಳಿಸಿದಾಗ ಬರುವ ಜ್ಞಾನನಿಷ್ಠೆ, ಅವನು ಕರ್ಮಯೋಗವನ್ನು ದಾಟಿ ಜ್ಞಾನನಿಷ್ಠೆಗೆ ಹೋಗಿರುವಂತಹವನು. ನೈಷ್ಕರ್ಮ್ಯ ಅನ್ನೋದು ಆ ಅರ್ಥದಲ್ಲಿದೆ. ಕರ್ಮವನ್ನು ಆರಂಭಿಸದೆ ಹೋದರೆ ಅವನಿಗೆ ಜ್ಞಾನ ಯೋಗವು ಸಿದ್ಧಿಸುವುದಿಲ್ಲ ಅನ್ನೋದು ಮೊದಲು ಅರ್ಥ, ಮೊದಲ ಭಾಗ. ಎರಡನೇ ಭಾಗದಲ್ಲಿ ಯಾವ ಕರ್ಮಯೋಗ ತ್ಯಾಗದಿಂದ ಜ್ಞಾನಯೋಗ ಕರ್ಮಯೋಗವನ್ನ ಕರ್ಮಯೋಗ ತ್ಯಾಗಾದೇವ ಜ್ಞಾನಯೋಗ ಸಿದ್ಧಿ ಇತಿ ಅಭಿಪ್ರೇತಂ. ಕರ್ಮಯೋಗವನ್ನು ಮಾಡದೇನೆ ಜ್ಞಾನಯೋಗ ಯಾಕೆ ಮಾಡಬಾರ್ದು ಅಂತ ಯಾವ ಒಂದು ಅಭಿಪ್ರಾಯವೋ ಅರ್ಜುನಿಗೆ ಬಂದಿತ್ತು, ಅದು ಸರಿ ಇಲ್ಲ. ಯಾಕೆ ಅಂದರೆ ಸಾಹಿತ್ಯೇನೈವ ಜನ್ಯ, ಜ್ಞಾನಯೋಗವು ಕರ್ಮಯೋಗದಿಂದಲೇ ಹುಟ್ಟುತ್ತೆ, ಅದರಿಂದಲೇ ಉಂಟಾಗುವಂತಹದ್ದು. ಆದ್ದರಿಂದ ಅದಕ್ಕೆ ಕಾರ್ಯಕಾರಣ ಭಾವ ಬಂತಲ್ಲಿ. ಅದೆರಡನ್ನೂ ಸೇರಿ ಇಲ್ಲಿ ಅನಭಿಸಂಹಿತ ಫಲೈಹಿ ಕರ್ಮಭಿಹಿ ಅನಾರಾಧಿತ ಗೋವಿಂದೈಹಿ ಅಂತ ಇಲ್ಲಿ ಮಾಡ್ತಿದ್ದಾರೆ. ಅದರಿಂದ ಅನಭಿಸಂಹಿತ ಫಲ ಕರ್ಮಾಭಾವೇ, ಫಲಾಶೆ ಇಲ್ಲದೆ ಕರ್ಮ ಮಾಡುವ ಕರ್ಮಗಳು ಇಲ್ಲದೆ ಹೋದರೆ, ಅಂದರೆ ಫಲದ ಆಶೆಯಿಂದ ಮಾಡಿದ್ರೆ, ಆಗ ನಿಶ್ರೇಯಸ ಉಪೈಕ ಪರಮಪುರುಷ ಪ್ರೀತ್ಯ ಭಾವ, ಮೋಕ್ಷಕ್ಕೆ ಬಹಳ ಉಪಯುಕ್ತವಾದ ಪರಮಾತ್ಮನ ಪ್ರೀತಿ ಲಭಿಸೋದಿಲ್ಲ. ಆಗ ತದಭಾವಾಚ ಪಾಪ ಸಂಚಯ ಅನುಪರಮಃ, ಅದಿಲ್ಲದೆ ಹೋದರೆ ಪಾಪಗಳು ಸೇರ್ಕೊಂಡೇ ಬರ್ತಾ ಇರುತ್ತೆ, ನಿಲ್ಲೋದೇ ಇಲ್ಲ ಅದು. ತೇನ ಚ ರಜಸ್ತಮೋಮಯ ಮನೋಮಲ ಅನಪಾಯ, ರಜಸ್ಸು ತಮಸ್ಸು ಇವುಗಳಿಂದ ತುಂಬಿದಂತಹ ಮನಸ್ಸಿನಲ್ಲಿ ದೋಷವು ತುಂಬಿಕೊಂಡಿರುತ್ತೆ, ಅದು ಬಿಡೋದಿಲ್ಲ. ಮಲ ಅನಪಾಯ, ಮಲ ಅನಪಾಯ ಅಂದರೆ ಮಲ ಬಿಟ್ಟು ಹೋಗೋದಿಲ್ಲ ಮನಸ್ಸನ್ನ. ತತಶ್ಚ ರಾಗದ್ವೇಷಾದಿ ದೋಷಾಣಂ ದೀರ್ಘಾಯುಷ್ಟ್ವಂ, ರಾಗದ್ವೇಷ ಮೊದಲಾದ ದೋಷಗಳು ಬಹಳ ಕಾಲ ಇರುತ್ತೆ, ದೀರ್ಘಾಯುಷಿಗಳಾಗಿರುತ್ತೆ ಅದು ಅಂತಾರೆ. ತೇಷು ಚ ಜೀವತ್ಸು ನ ಇಂದ್ರಿಯ ವ್ಯಾಕುಲತಾ ಶಾಂತಿ, ರಾಗದ್ವೇಷಗಳು ಇರೋವರೆಗೂ ಇಂದ್ರಿಯ ವ್ಯಾಕುಲತೆ ಅನ್ನೋದು ಶಾಂತವಾಗುವುದಿಲ್ಲ. ಬಹಿರ್ವಿಷಯ ವ್ಯಾಕುಲೇಶು ಚ ತೇಷು ನ ಪ್ರತ್ಯಗರ್ಥನಿಷ್ಠ, ಕಡೆಯಲ್ಲಿ ಹೊರಗಡೆ ವಿಷಯಗಳಲ್ಲಿಯೇ ಹೋಗ್ತಾ ಇರುವಾಗ ಇಂದ್ರಿಯಗಳು ಪ್ರತಿಗಾತ್ಮನಲ್ಲಿ ಅದರಲ್ಲಿ ಸ್ಥಿತಿ ಉಂಟಾಗುವುದಿಲ್ಲ. ಆದ್ದರಿಂದ ತಾದೃಶ ಕರ್ಮ ಪರಿತ್ಯಾಗೇನ ಜ್ಞಾನನಿಷ್ಠ ಮನುತಿಷ್ಠಾಸು, ಈ ರೀತಿಯಾದ ಕರ್ಮ ಮಾಡಿದ ಇಂತಹ ಕರ್ಮವನ್ನ ಯಾರು ತ್ಯಾಗ ಮಾಡ್ತಾರೋ, ತ್ಯಾಗ ಮಾಡಿ ಜ್ಞಾನನಿಷ್ಠೆಯನ್ನು ಮಾಡ್ತೀನಿ ಅಂತ ಹೋಗ್ತಾರಲ್ಲ ಒಬ್ಬ, ಅನಭಿಸಂಹಿತ ಫಲದ ಕರ್ಮವನ್ನ ಭಗವಂತನ ಆರಾಧನಾ ರೂಪವಾಗಿ ಮಾಡದೆ ಇದನ್ನು ತ್ಯಾಗ ಮಾಡ್ತೀನಿ ಅಂತ
ತ್ಯಾಗ ಮಾಡಿ ಜ್ಞಾನನಿಷ್ಠೆಯನ್ನು ಅನುಷ್ಠಾನ ಮಾಡ್ತೀನಿ ಅಂತ ಒಬ್ಬ ಇಚ್ಛೆ ಪಡ್ತಾನಲ್ಲ, ಅವನು ಹೇಗೆ ಅಂದರೆ ಸಪ್ತಭೌಮಸ್ಯ ಗೋಪುರಸ್ಯ ಸಪ್ತಮಂ ಅಂತರಂ ಪ್ರಥಮಂ ಚಿಕೀರ್ಷತಿ ಇತಿ ಅಪಹಾಸ್ಯಂ. ಮೇಲ್ಗಡೆದು ಮೊದಲನೆಯದು ಅಂತ ಇಲ್ಲಿ ಅವರ ಅಭಿಪ್ರಾಯದಲ್ಲಿ 7 ಗೋಪುರಗಳಿರುವ ಒಂದು 7 ಮಾಳಿಗೆಯಲ್ಲಿ ಮೊದಲನೇದು ಹತ್ತದೆ, ನಾನು ಕಡೆಯದಕ್ಕೆ ನೇರವಾಗಿ ಹೋಗ್ತೀನಿ ಅಂತ ಹೇಳೋ ಹಾಗಾಗುತ್ತೆ ಅಂತ ಇಲ್ಲಿ ಅರ್ಥ. ಆದ್ದರಿಂದ ಅದು ಅಸಾಧ್ಯ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ. ಇಲ್ಲಿ ಒಂದಕ್ಕೊಂದಕ್ಕೆ ಹೇಗೆ ಅನ್ವಯವಿದೆ ಅಂತ ತೋರಿಸ್ತಾರೆ. ಅನಭಿಸಂಹಿತ ಫಲದಿಂದ ಮಾಡೋ ಕರ್ಮ ಇಲ್ಲದೆ ಹೋದರೆ ಮೋಕ್ಷಕ್ಕೆ ಬಹಳ ಉಪಯುಕ್ತವಾದ ಪರಮಪುರುಷನ ಪ್ರೀತಿ ಸಿಗೋದಿಲ್ಲ. ಅದಿಲ್ಲದೆ ಹೋದರೆ ಪಾಪ ಸಂಚಯವಾಗುತ್ತೆ. ಅದರಿಂದ ಪಾಪ ಸಂಚಯದಿಂದ ರಜಸ್ಸು ತಮಸ್ಸುಗಳಿಂದ ಮನಸ್ಸು ತುಂಬಿ ಯಾವಾಗಲೂ ದುಷ್ಟವಾಗಿರುತ್ತೆ. ಅದರಿಂದ ರಾಗದ್ವೇಷಗಳು ಬಹಳ ಕಾಲ ಉಳ್ಕೊಂಡಿರುತ್ತೆ ಮನಸ್ಸಿನಲ್ಲಿ. ಅದಿರುವವರೆಗೂ ಇಂದ್ರಿಯ ವ್ಯಾಕುಲತೆ ಶಾಂತವಾಗುವುದಿಲ್ಲ. ಹೀಗೆ ಇಂದ್ರಿಯಗಳು ಬಹಿರ್ವಿಷಯಗಳಲ್ಲಿಯೇ ತೊಡಗಿದ್ದರೆ ಪ್ರತ್ಯೇಗಾತ್ಮನಲ್ಲಿ ಅವನಿಗೆ ನಿಷ್ಠೆ ಸಿಗುವುದಿಲ್ಲ. ಆದ್ದರಿಂದ ಜ್ಞಾನ ನಿಷ್ಠೆ ಅನ್ನೋದು ಸಾಧ್ಯವೇ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನೇ ಮತ್ತೆ ಉಪಪಾದನೆ ಮಾಡ್ತಾ ಇದ್ದಾರೆ. ಏತದೇವ ಉಪಪಾದಯತಿ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ ಕಾರ್ಯತೆ ಕ್ಷವಶಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ. ಒಂದು ಕ್ಷಣವೂ, ಒಂದು ದಿನದಲ್ಲಿ ಒಂದು ಕ್ಷಣವೂ ಯಾವ ಕರ್ಮವೂ ಮಾಡದೇ ಇರೋಕ್ಕಾಗೋದಿಲ್ಲ ಒಬ್ಬನು. ಅವನು ಕರ್ಮಗಳಿಗೆ ವಶವಾಗಿ ಅವಶಃ ಪ್ರಕೃತಿಯ ಗುಣಗಳಿಗೆ ವಶನಾಗಿ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಎಲ್ಲ ಕರ್ಮಗಳನ್ನು ಅವಶಃ ಪ್ರಕೃತಿಯ ಗುಣೈಹಿ ಅವಶಃ ಅಂತ ಹೇಳಿ ಇಲ್ಲಿ ಅನ್ವಯವನ್ನು ತಿಳಿಸ್ತಾರೆ. ಹೇಗೆ ಅವಶಃ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವಃ ಪ್ರಕೃತಿಯ ಗುಣೈಹಿ ಅನ್ನೋದಕ್ಕೆ ಅನ್ವಯವನ್ನು ತಿಳಿಸ್ತಾರೆ ಭಾಷಿಕಾರರು. ನಹಿ ಅಸ್ಮಿನ್ ಲೋಕೆ ವರ್ತಮಾನ ಪುರುಷ. ಹಿಂದೆ ಹೇಳಿದ್ರು ಈ ಲೋಕದಲ್ಲಿರುವ ಎಲ್ಲ ಜನರು ಅಂತ ಹೇಳಿಬಿಟ್ಟು ಸರ್ವಸ್ಯ ಲೌಕಿಕಸ್ಯ ಪುರುಷಸ್ಯ ಮೋಕ್ಷ ಛಾಯಾಂ ಜಾತಾಯಾಂ ಸಹಸೈವ ಜ್ಞಾನ ಯೋಗೋ ದುಷ್ಕರ ಅಂತ ಆರಂಭಿಸಿದ್ರು. ಕರ್ಮಣಾಮನಾರಂಭ ಅಂತ ಹೇಳುವ ಕರ್ಮಯೋಗ ಮಾಡಬೇಕು. ಲೋಕದಲ್ಲಿರುವ ಎಲ್ಲ ಪುರುಷರಿಗೂ ಕೂಡ ಮೋಕ್ಷ ಮುಮುಕ್ಷುತ್ವ ಬಂದ ಒಡನೆ ಜ್ಞಾನಯೋಗ ಮಾಡೋಕ್ಕೆ ಸಾಧ್ಯವಿಲ್ಲ ಅವರಿಗೆಲ್ಲರಿಗೂ ಅಂತ ಹೇಳಿದ. ಆ ಲೋಕದಲ್ಲಿರುವ ಪುರುಷರನ್ನು ಅಲ್ಲಿ ವಿಷಯವಾಗಿ ಹೇಳಿದ್ದ ಹಾಗೆ ಅದನ್ನೇ ಇಲ್ಲಿಯೂ ಹೇಳ್ತಾರೆ. ನೈಕಸ್ಮಿನ್ ಲೋಕೆ ವರ್ತಮಾನ ಅಸ್ಮಿನ್ ಲೋಕೆ ವರ್ತಮಾನ ಪುರುಷ ಕಶ್ಚಿತ್ ಕದಾಚಿದಪಿ ಕರ್ಮ ಅಕುರ್ವಾಣ ತಿಷ್ಠತಿ. ಯಾರು ಯಾವ ಕಾಲದಲ್ಲಿಯೂ ಕರ್ಮವನ್ನು ಮಾಡದೇ ಇರುವುದಿಲ್ಲ. ನ ಕಿಂಚಿತ್ ಕರೋಮಿ ಇತಿ ವ್ಯವಸಿತಃ ಅಪಿ ಸರ್ವಃ ಪುರುಷಃ. ಏನು ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ನಾ ಯಾವ ಕೆಲಸವೂ ಮಾಡೋದಿಲ್ಲ ನಿಶ್ಚಯ ಮಾಡ್ಕೊಂಡು ಕೂತ್ಕೊಂಡ್ರು ಕೂಡ ಏನಾಗುತ್ತೆ ಅಂದರೆ ಪ್ರಕೃತಿ ಸಂಭವೈಹಿ ಸತ್ವರಜಸ್ತಮೋಭಿಹಿ. ಪ್ರಕೃತಿಯ ಸಂಬಂಧದಿಂದ ಬರುವಂತಹ ಸತ್ವರಜಸ್ತಮಸ್ಸುಗಳಿಂದ ಪ್ರಾಚೀನ ಕರ್ಮಾನುಗುಣಂ ಪ್ರವೃದ್ಧೈ ಗುಣೈ. ಈ ಗುಣಗಳು ಪ್ರಾಚೀನದ ಕರ್ಮಕ್ಕೆ ಅನುಗುಣವಾಗಿ ಅದರ ಪ್ರಭಾವದಿಂದ ಅತ್ಯಂತ ಪ್ರವೃದ್ಧವಾಗಿ ಅಧಿಕವಾಗಿ ಸ್ವೋಚಿತಂ ಕರ್ಮ ಪ್ರತಿ ಅವಶಃ ಕರ್ಮ ಪ್ರತಿ ಅವಶಃ. ಇದುವೇ ಇಲ್ಲಿ ಅನ್ವಯ ವಿಶೇಷವಾಗಿ ಹೇಳ್ತಾರೆ. ಕಾರ್ಯತೆ ಅವಶಃ ಅಲ್ಲ, ಕರ್ಮ ಪ್ರತಿ ಅವಶಃ ಅಂತ ಹೇಳ್ಬಿಟ್ಟು ಸ್ವೋಚಿತಂ ಕರ್ಮ ಪ್ರತಿ ಅವಶಃ. ತನಗೆ ಉಚಿತವಾದ ಕರ್ಮವನ್ನು ಮಾಡುವುದರಲ್ಲಿ ಅವನು ತನ್ನ ವಶದಲ್ಲಿರೋದಿಲ್ಲ. ತಾನು ಯಾವುದು ಮಾಡಬೇಕೋ ಆ ಕರ್ಮ ತನ್ನ ನಿಯಮನದಲ್ಲಿರೋದಿಲ್ಲ. ಇಲ್ಲದೇ ಇರುವ ಹಾಗೆ ಮಾಡ್ತಾನೆ, ಗುಣಗಳಿಂದ ಮಾಡಿಸಲ್ಪಡ್ತಾನೆ. ಅವಶಃ ಕಾರ್ಯತೆ ಪ್ರವರ್ತ್ಯತೆ. ಆದ್ದರಿಂದ ಕರ್ಮ ಪ್ರತಿ ಅವಶಃ ಕಾರ್ಯತೆ. ಗುಣಗಳಿಂದ ಪ್ರಕೃತಿಜೈಹಿ ಗುಣೈಹಿ ಕಾರ್ಯತೆ. ಗುಣಗಳಿಂದ ಮಾಡಲ್ಪಡ್ತಾನೆ ಅವನು. ಅದನಿಗೆ ಯಾವುದು ಉಚಿತವಾದ ಕರ್ಮವನ್ನು ಮಾಡೋಕ್ಕೆ ಸಾಧ್ಯವಿಲ್ಲದೆ ಆ ಗುಣಗಳ ಒಂದು ಪ್ರಭಾವದಿಂದ ಅದಕ್ಕೆ ಅನುಗುಣವಾಗಿಯೇ ಕರ್ಮಗಳನ್ನು ಮಾಡಿಕೊಂಡು ಹೋಗ್ತಾನೆ. ಆದ್ದರಿಂದ ಯಾವ ಕರ್ಮವನ್ನು ಮಾಡೋದಿಲ್ಲ ಅಂತ ಕೂತ್ಕೊಂಡವನು ಕೂಡ ಆ ಗುಣಗಳ ಒಂದು ಪ್ರಭಾವ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅತಃ ಉಕ್ತಲಕ್ಷಣೇನ ಕರ್ಮಯೋಗೇನ ಪ್ರಾಚೀನಂ ಪಾಪ ಸಂಚಯಂ ನಾಶಯಿತ್ವ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಪ್ರಾಚೀನ ಕರ್ಮಾನುಗುಣಂ ಅಂತ ಹೇಳಿ ಈ ಪ್ರಾಚೀನ ಪಾಪ ಸಂಚಯವನ್ನು ಇದಕ್ಕೆ ಕರ್ಮಯೋಗದಿಂದ ನಾಶಪಡಿಸಿಕೊಂಡು ಗುಣಾಂಶ ಸತ್ವಾದೀನ್ ವಶೀಕೃತ್ವ, ಗುಣಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು
ನಿರ್ಮಲಾಂತಃಕರಣೇನ ಸಂಪಾದ್ಯೋ ಜ್ಞಾನಯೋಗ. ಪರಿಶುದ್ಧವಾದ ಅಂತಃಕರಣ ಮನಸ್ಸಿನಿಂದ ಜ್ಞಾನಯೋಗವು ಪಡೆದುಕೊಳ್ಳಲ್ಪಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಕರ್ಮವನ್ನು ತ್ಯಾಗ ಮಾಡ್ತೀನಿ ಅಂತ ನಾನು ಸುಮ್ಮನೆ ಕೂತ್ಕೊಂಡ್ರು ಕೂಡ ಪ್ರಕೃತಿಯ ಗುಣಗಳು ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಪ್ರವೃತ್ತಿಗೊಳಿಸುತ್ತೆ. ಕರ್ಮವನ್ನು ಮಾಡೋದಕ್ಕೆ ಇವನ ವಶದಲ್ಲಿಯೇ ಇರೋದಿಲ್ಲ, ತನಗೆ ಉಚಿತವಾದ ಯಾವುದನ್ನು ಇವನು ಮಾಡೋಕ್ಕಾಗೋದಿಲ್ಲ. ಆ ಪ್ರಾಚೀನ ಕರ್ಮದ ಪ್ರಭಾವಗಳನ್ನು ಹೋಗಿಸ್ಕೊಳ್ಬೇಕು ಅಂದರೆ ಇವನು ಕರ್ಮಯೋಗವನ್ನೇ ಮಾಡಬೇಕು. ಆವಾಗಲೇ ಅವನು ಮುಂದೆ ಜ್ಞಾನಯೋಗ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನನ್ವೇಷಂಕಾಂ ಪರಿಹರನ್ನೇ ಅಂತರಶ್ಲೋಕಂ ಅವತಾರ ಇತಿ ಏತದೇವ ಅಂತ. ಇದನ್ನೇ ಈ ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಅನ್ವಯವಿಲ್ಲವೇ ಅಂತ ಹೇಳಿದ್ರೆ, ಹಿಂದೆ ಹೇಳಿದ್ದು ನ ಕರ್ಮಣಾಮನಾರಂಭಾತೆ ನ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನೈಕ ಶಿಕ್ಷಣಮಪಿ ಜಾತು ತಿಷ್ಠತಿ. ಎರಡಕ್ಕೂ ಏನು ಸಂಬಂಧ ಸಂಗತಿಯನ್ನು ಹೇಳುವಾಗ ಅನ್ವಯವನ್ನು ಹೇಳ್ತಾರೆ. ಹಿಂದೆ ಹೇಳಿದ್ದೆ ಮತ್ತೆ ಇಲ್ಲಿ ಉಪಪಾದನೆ ಮಾಡಲ್ಪಡುತ್ತೆ. ಪರಮಪುರುಷ ಆರಾಧನ ವೇಷಸ್ಯ ಕರ್ಮಣಃ ತ್ಯಾಗೆ. ಇದು ಮುಖ್ಯ. ಇದುವೇ ಪರಮಪುರುಷ ಆರಾಧನ ರೂಪವಾಗಿ ಮಾಡುವ ಕರ್ಮಗಳನ್ನು ತ್ಯಾಗ ಮಾಡಿದ್ರೆ ಜ್ಞಾನನಿಷ್ಠೆಯ ದುಸ್ಸಂಪಾದತ್ವಮೇವ ಇತ್ಯರ್ಥ. ಜ್ಞಾನನಿಷ್ಠೆ ಅವನಿಗೆ ಎಂದಿಗೂ ಸಾಧ್ಯವಾಗುವುದಿಲ್ಲ. ಪ್ರಥಮ ಹಿ ಶಬ್ದ ಪೂರ್ವಶ್ಲೋಕಾರ್ಥ ಉಪಪಾದನ ದ್ಯೋತಕ. ನಹಿ ಕಶ್ಚಿತ್ ಕರ್ಮಗಳನ್ನು ಆರಂಭಿಸುವುದಿಲ್ಲ, ಇಲ್ಲ ಆರಂಭಿಸಿದವನ್ನು ಬಿಟ್ಟು ಜ್ಞಾನಯೋಗಕ್ಕೆ ಹೋಗ್ತೀನಿ ಅಂದರೆ ನಿನಗೆ ಸಾಧ್ಯವೇ ಆಗೋದಿಲ್ಲ. ಅದು ಗುಣಗಳು ನಿನ್ನ ಕರ್ಮದಲ್ಲಿಯೇ ಪ್ರವೃತ್ತಿಗೊಳಿಸುತ್ತೆ. ಅದೆಲ್ಲವೂ ಕೂಡ ನಾಶವಾಗುವ ತನಕ ನಿನಗೆ ಜ್ಞಾನ ನಿಷ್ಠೆ ಸಿಗೋದಿಲ್ಲ ಅನ್ನುವ ನಹಿ ಕಶ್ಚಿತ್. ಹಿ ಅನ್ನೋದು ಹಿಂದಿನ ಶ್ಲೋಕದ ಉಪಪಾದನೆ, ಅದನ್ನು ತಿಳಿಸುತ್ತೆ. ದ್ವಿತೀಯಸ್ತು ಏತತ್ ಶ್ಲೋಕ ಪೂರ್ವಾರ್ಧೋಕ್ತ ಉಪಪಾದನಾರ್ಥ. ಕಾರ್ಯತೆ ಹಿ. ಯಾಕೆ ಅವನು ಒಂದು ಕ್ಷಣವೂ ಇರೋದಕ್ಕಾಗೋದಿಲ್ಲ ಅಂದರೆ ಪ್ರಕೃತಿಗಳು ಅದನ್ನು ಮಾಡಿಸುತ್ತೆ. ಅಂದರೆ ಈ ಎರಡನೇ ಈ ಶಬ್ದ ಕಾರ್ಯತೆ ಹಿ ಅವಶಃ ಕರ್ಮ, ಇದು ಮೊದಲು ಇಲ್ಲಿ ಹೇಳಿರುವ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅನ್ನೋದನ್ನು ಅದಕ್ಕೆ ತಿಳಿಸುತ್ತೆ ಆ ಅರ್ಥವನ್ನು. ಪ್ರಕರಣಾರಂಭೆ ಲೋಕೇಸ್ಮಿನ್ ಇತ್ಯುಕ್ತ ಅಧಿಕಾರಿ ವೈಚಿತ್ರ್ಯಮಪಿ ಲೋಕೆ ಅಸ್ಮಿನ್ ದ್ವಿಧಾನಿಷ್ಠ ಪುರಾ ಪ್ರೋಕ್ತಾಮಯಾನಘ ಅಂತ ಆರಂಭಿಸಿದಾಗ ಲೋಕೆ ಅಸ್ಮಿನ್ ಲೋಕೆ ಅಂದರೆ ಇಲ್ಲಿರುವ ಲೋಕದಲ್ಲಿರುವ ಪುರುಷರೆಲ್ಲರೂ ಅಂತ ಆರಂಭಿಸಿದ್ದನ್ನೇ ಇಲ್ಲಿಯೂ ಕೂಡ ಕಶ್ಚಿತ್ ಸರ್ವಃ ಇತಿ ಅಭ್ಯಾಸಂ ಅಭಿಪ್ರೇತಮಿತಿ. ಇತಿ ಅಭ್ಯಾಸ ಅಭಿಪ್ರೇತಂ, ಅದನ್ನು ಇತ್ಯಾಭ್ಯಾಂ ಅಭಿಪ್ರೇತಂ. ಕಶ್ಚಿತ್ ಸರ್ವಃ ಇತ್ಯಾಭ್ಯಾಂ. ಕಶ್ಚಿತ್ ಮತ್ತೆ ಸರ್ವಃ ಅನ್ನುವ ಎರಡು ಶಬ್ದಗಳು ಇಲ್ಲಿ ಲೋಕದಲ್ಲಿರುವ ಪುರುಷರು ಅಂತ ಅರ್ಥ. ಯಾರು ಅನ್ನೋದನ್ನ ಅದನ್ನೇ ಇಲ್ಲಿ ಅಸ್ಮಿನ್ ಲೋಕೇ ವರ್ತಮಾನಃ ಪುರುಷಃ ಅಂತ ಅದಕ್ಕೆ ಅನ್ವಯವನ್ನು ತಿಳಿಸ್ತಾರೆ. ಹಿಂದೆ ಹೇಳಿದ ಇದಕ್ಕೆ ಅನುಗುಣವಾಗಿ ಜಾತು ಶಬ್ದ ದಿವಸಾದಿ ಸ್ಥೂಲ ಕಾಲಪರಃ. ಜಾತು ಅನ್ನೋದು ಎಂದಿಗೂ ಅಂತ ಅರ್ಥವಲ್ಲ, ಒಂದು ದಿವಸದಲ್ಲಿ. ಯಾಕೆಂದ್ರೆ ಕ್ಷಣ ಅಂತ ಶಬ್ದ ಹೇಳಿರೋದು ಅಲ್ಪಕಾಲವನ್ನು ತಿಳಿಸುತ್ತೆ. ಆದ್ದರಿಂದ ಒಂದು ದಿವಸದಲ್ಲಿ ಒಂದು ಕ್ಷಣವೂ ಅವನು ಒಂದು ದಿವಸದಲ್ಲಿಯೂ ಒಂದು ಕ್ಷಣವೂ ಕೆಲಸ ಮಾಡದೇ ಇರೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ತಿಳಿಸುತ್ತೆ. ಆ ಪ್ರಾಚೀನ ಕರ್ಮದ ಪ್ರಭಾವವನ್ನು ಕಳೆದುಕೊಳ್ಳುವವರೆಗೂ ಪರಮಾತ್ಮನ ಅನುಗ್ರಹದಿಂದ ಒಂದು ದಿವಸವೂ ಕೂಡ ಒಂದು ಕ್ಷಣವೂ ಅವನು ಯಾವ ಕಾರ್ಯವನ್ನು ಮಾಡದೇ ಇರೋಕ್ಕಾಗೋದಿಲ್ಲ. ಇವನ ಒಂದು ಅಧೀನದಲ್ಲಿ ಇಲ್ಲದೆ ಕರ್ಮಗಳೇ ಪ್ರವೃತ್ತಿಗೊಳಿಸ್ಬಿಡುತ್ತೆ ಇವನನ್ನು. ಕ್ಷಣ ಶಬ್ದಸ್ತು ಹತ್ರ ಇಲ್ಲಿ ಕ್ಷಣ ಶಬ್ದಕ್ಕೆ ಅರ್ಥವನ್ನು ತಿಳಿಸ್ತಾರೆ. ಕ್ಷಣೋ ವ್ಯಾಪಾರ ವೈಕಲ್ಯ ಕಾಲಭೇದ ಅಲ್ಪಕಾಲಯೋ. ಇಲ್ಲಿ ಅಲ್ಪಕಾಲ ಅನ್ನುವ ಅರ್ಥದಲ್ಲಿ ಬರ್ತದೆ. ಅನೇಕ ಅರ್ಥಪಾಠಾತ್ ತದಂತರ್ಗತ ಅಲ್ಪಕಾಲ ವಿಷಯ ಇತಿ ಅಪೌನರುಕ್ತ್ಯಂ. ಇಂದ ಕ್ಷಣಮಪಿ ಜಾತು ಅಂತ ಹೇಳಿರುವ ಎರಡಕ್ಕೂ ಕಾಲವಾಚಿಯೇ ಎರಡು ಕೂಡ. ಜಾತು ಅಂದರೆ ಎಂದಿಗೂ ಅಂತ ಅರ್ಥ, ಕ್ಷಣಮಪಿ ಅಂದರೆ ಒಂದು ಕ್ಷಣವೂ ಅಂತ ಅರ್ಥ. ಕ್ಷಣ ಅನ್ನೋದು ಅಲ್ಪಕಾಲವನ್ನು ತಿಳಿಸುತ್ತೆ, ಜಾತು ಅನ್ನೋದು ದಿವಸ ಮೊದಲಾದ ಸ್ಥೂಲಾಕಾರವನ್ನು ತಿಳಿಸುತ್ತೆ. ಅನೇಕ ಕ್ಷಣಗಳಿರುವ ಒಂದು ದಿವಸ, ಆ ರೀತಿ ಅರ್ಥದಲ್ಲಿ ಬರುತ್ತೆ. ಎರಡವನ್ನು ಸೇರಿಸಿ ಹೇಳ್ತಾರೆ ಕದಾಚಿದಪಿ ಕಶ್ಚಿತ್ ಕದಾಚಿದಪಿ, ಎಂದಿಗೂ ಅಂತ ಅರ್ಥ. ಅಲ್ಲಿ ಪ್ರಳಯಾದಿದಶ ವ್ಯತಿರಿಕ್ತೆ ಸರ್ವಸ್ಮಿನ್ ಕಾಲೇ ಇತ್ಯರ್ಥ. ಕದಾಚಿದಪಿ ಅಂತ ಹೇಳಿದ್ರೆ ಎಂದಿಗೂ ಅಂದರೆ ಪ್ರಳಯ ದಶೆಯನ್ನು ಬಿಟ್ಟು ಅಂತ ಅರ್ಥ. ಪ್ರಳಯ ದಶೆಗಳನ್ನು ಬಿಟ್ಟು ಅಂತ ಅರ್ಥ. ನಿದ್ದೆ ಮಾಡ್ತಿರುವಾಗಲೂ ಕಾರ್ಯ ಮಾಡ್ತಾನೆ ಅಂತ ಹೇಳ್ತಾರೆ ಇಲ್ಲಿ. ಸ್ವಪತಃ ಅಪಿ ಈ ಸ್ವಾಪಾಖ್ಯಂ ಕರ್ಮ, ನಿದ್ದೆ ಮಾಡೋದು ಅನ್ನುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾನೆ ನಿದ್ದೆ ಮಾಡ್ತಿರುವಾಗಲೂ. ಅತಯೇವ ಹಿ ತತ್ರ ದೇಶಕಾಲಾದಿ ನಿಯಮೇನ ಅನುಜ್ಞಾ ಪ್ರತಿಷೇಧೋ ಭವತಃ
ಎಲ್ಲೆಲ್ಲಿ ಇವನ ವಶದಲ್ಲಿ ಇವನು ಕಾರ್ಯವನ್ನು ಮಾಡ್ತಾನೋ ಅಲ್ಲೆಲ್ಲ ಶಾಸ್ತ್ರದ ವಿಧಿ ನಿಷೇಧ ಅನ್ವಯಿಸುತ್ತೆ. ಬಹಳ ಮುಖ್ಯವಾದ ಅಂಶ ಇಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಇಲ್ಲಿ ಕಾರ್ಯವನ್ನು ಇವನು ಮಾಡುವುದಕ್ಕೆ ತನ್ನ ನಿಯಮದಲ್ಲಿ ಮಾಡುವುದಕ್ಕೆ ಶಕ್ತಿ ಇರುವಾಗ ತನ್ನ ಸಂಕಲ್ಪದಿಂದ ವಿಧಿ ನಿಷೇಧಗಳು ಅನ್ವಯಿಸುತ್ತೆ. ಆವಾಗ ಶಾಸ್ತ್ರದ ವಿಧಿ ನಿಷೇಧ ಅನುಗುಣವಾಗಿ ಮಾಡಬೇಕು. ನಿದ್ದೆ ಮಾಡುವಾಗ ಏನು ಗೊತ್ತಾಗೋದಿಲ್ವಾ, ನಿದ್ದೆ ಮಾಡುವ ಕೆಲಸ ಮಾಡ್ತಾನೆ. ಆದ್ದರಿಂದ ಕೆಲವು ದೇಶಗಳಲ್ಲಿ ನಿದ್ದೆ ಮಾಡಬಾರ್ದು, ಕೆಲವು ಕಾಲಗಳಲ್ಲಿ ನಿದ್ದೆ ಮಾಡಬಾರ್ದು, ಇದೆಲ್ಲ ಇದೆ ವಿಧಿ ನಿಷೇಧ. ಅದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ ನಿದ್ದೆ ಮಾಡುವುದು ಇವನು ಮಾಡುವ ಒಂದು ಕೆಲಸವೇ. ಅದರಿಂದ ಅದಕ್ಕೂ ಕೂಡ ವಿಧಿ ನಿಷೇಧಗಳಿದೆ, ದೇಶಕಾಲಾದಿ ವಿಧಿ ನಿಷೇಧಗಳಿದೆ. ಅದಕ್ಕೆ ಎಲ್ಲ ಕಾಲ ಸಂಧ್ಯಾ ಕಾಲದಲ್ಲಿ ನಿದ್ದೆ ಮಾಡಬಾರ್ದು, ಇದು ಶಾಸ್ತ್ರಕ್ಕೆ ವಿರುದ್ಧ. ಅದರಿಂದ ನಿದ್ದೆ ಮಾಡುವಾಗ ನನಗೇನು ನನ್ನ ನಿಯಮದಲ್ಲಿ ಇಲ್ವಲ್ಲ, ಏನು ಮಾಡ್ತಾ ಇಲ್ವಲ್ಲ ಅಂದ್ರೆ ಹಾಗಲ್ಲ, ಅದು ಇವನು ಮಾಡುವ ಒಂದು ಕೆಲಸವೇ ಅನ್ನೋದನ್ನು ತಿಳಿಸ್ತಾರೆ. ಅಲ್ಲಿಯೂ ಕೂಡ ನಿದ್ದೆ ಅನ್ನೋ ಒಂದು ಕೆಲಸ ಮಾಡ್ತಾ ಇದ್ದಾನು ಅಂತ. ಅಕರ್ಮಕೃತ ಇತ್ಯತ್ರ ಅಕರ್ಮಣಃ ಕರ್ತಾನು ವಿವಕ್ಷಿತ ಕಿಂತು ಕರ್ಮಣಃ ಕರ್ತ ಕರ್ಮ ಅಕುರ್ವಾಣಃ. ಅದೆಲ್ಲ ಇದು ಬಹಳ ನೈ ಶಬ್ದಕ್ಕೆ, ನೈ ಅನ್ನೋದಕ್ಕೆ ನಿಷೇಧ ಅರ್ಥವನ್ನ ಒಂದು ಪ್ರಕರಣಕ್ಕೆ ಅನುಗುಣವಾಗಿ ಮಾಡಬೇಕು. ಯಾತು ತಿಷ್ಠತಿ ಅಕರ್ಮ ಕೃತಿ ಅಂದ್ರೆ ಅಕರ್ಮವನ್ನು ಮಾಡುವನು ಅಂತವೆ. ಸತ್ಕರ್ಮ ಕೃತಿ ಅಂದ್ರೆ ಸತ್ಕರ್ಮಗಳನ್ನು ಮಾಡುವನು ಅಂತ ಅರ್ಥ. ಸತ್ಕರ್ಮ ಕೃತಿ ಅಂದ್ರೆ ಅಕರ್ಮ ಕೃತಿ ಅಂದ್ರೆ ಅಕರ್ಮವನ್ನು ಮಾಡುವನು ಅಂತ ಅರ್ಥವಲ್ಲ. ಇಲ್ಲಿ ಕರ್ಮವನ್ನು ಮಾಡದೇ ಇರೋನು ಅಂತ ಅರ್ಥ ತಗೋಬೇಕು. ಕರ್ಮ ಅಕುರ್ವಾಣ ಅಂತ ಅರ್ಥ ಮಾಡ್ಬೇಕು ಇಲ್ಲಿ. ಅದನ್ನ ಆ ನೈ ಅನ್ನೋದಕ್ಕೆ ನಿಷೇಧಕ್ಕೆ ಅಕಾರಕ್ಕೆ ಹೇಗೆ ಅದಕ್ಕೆ ಅಂದ್ರೆ ಕರ್ಮ ಅಕುರ್ವಾಣ ಅನ್ನುವ ಅರ್ಥ ಇಲ್ಲಿ. ಆದ್ದರಿಂದ ಕರ್ಮಣಃ ಕರ್ತ ಅಕರ್ಮಣಃ ಕರ್ತ ನ ವಿವಕ್ಷಿತ. ಅಕರ್ಮಗಳನ್ನು ಮಾಡೋನು ಹೇಳಿಲ್ಲ ಇಲ್ಲಿ, ಕರ್ಮಗಳನ್ನು ಮಾಡದೇ ಇರೋನು ಹೇಳಿದೆ. ಕರ್ಮಣಃ ಅಕರ್ತ ಇತಿ ಅದನ್ನು ತಿಳಿಸ್ತಾರೆ. ಸರ್ವಶಬ್ದ ಅಭಿಪ್ರೇತಮಃ ನ ಕಿಂಚಿತ್ ಕರೋಮಿ ಇತಿ ನ ಕಿಂಚಿತ್ ಕರೋಮಿತಿ ವ್ಯವಸ್ಥಿತಃ ಅಪಿ ಅಂತ ಹೇಳಿ. ನ ಕಿಂಚಿತ್ ಕರೋಮಿಪಿ ವ್ಯವಸ್ಥಿತಃ ಅಪಿ ಸರ್ವಃ ಪುರುಷಃ. ಅದರಿಂದ ಇಲ್ಲಿ ಸರ್ವಃ ಕಾರ್ಯತೆ ಹಿ ಅವಶ್ಯಕ ಕರ್ಮ ಸರ್ವಃ ಪ್ರಕೃತಿಯ ಗುಣೈ ಎನ್ನುವಾಗ ಸರ್ವಃ ಎಲ್ಲರೂ ಅಂತ ಹೇಳಿದ್ರೆ ಯಾವುದನ್ನು ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಿದ ಎಲ್ಲರೂ ಅಂತ ಅರ್ಥ. ಅದನ್ನ ಅದಕ್ಕೆ ವಿಶೇಷಣವಾಗಿ ಅರ್ಥ ಮಾಡ್ತಾರೆ. ಯಾವುದನ್ನು ನ ಕಿಂಚಿತ್ ಕರೋಮಿತಿ ವ್ಯವಸ್ಥಿತಃ ಅಪಿ ಸರ್ವಃ ಪುರುಷಃ. ಅದಕ್ಕೆ ಅದನ್ನ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಇದು ಉತ್ತರ ಶ್ಲೋಕೆ ವ್ಯಕ್ತೋ ಭವಿಷ್ಯತಿ, ಇದು ಮುಂದೆ ವ್ಯಕ್ತವಾಗುತ್ತೆ ಅಂತ ಹೇಳ್ತಾರೆ. ಅದು ಅವನು ಎಲ್ಲವನ್ನು ನಿಯಮನ ಮಾಡಿ ಕರ್ಮೇಂದ್ರಿಯಗಳನ್ನ ಏನು ಮಾಡ್ತಿಲ್ಲ ಅಂತ ಕೂತ್ಕೊಂಡ್ರೆ ಮನಸ್ಸಿನಲ್ಲಿ ಅವನು ಏನೋ ಯೋಚಿಸ್ತಾ ಇರ್ತಾನೆ. ಅದರಿಂದ ಮಿಥ್ಯಾಚಾರಿ ಅಂತ ಹೇಳ್ತಾರೆ ಅವನಿಗೆ ಅಂತ ಮುಂದೆ ಶ್ಲೋಕದಲ್ಲಿ ಬರುತ್ತೆ. ಪ್ರಕೃತಿ ಜತ್ವೇನ ವಿಶೇಷಣಾತೆ ಸತ್ವರಜಸ್ತಮೋಭಿರಿತಿ ವಿಶೇಷ ಲಾಭ. ಪ್ರಕೃತಿಜಂ ಸರ್ವೈ ಪ್ರಕೃತಿಜೈ ಗುಣೈ, ಪ್ರಕೃತಿಯಿಂದ ಉಂಟಾಗುವ ಗುಣಗಳು ಅಂತ ಹೇಳೋದ್ರಿಂದ ಸತ್ವರಜಸ್ಸು ತಮಸ್ಸು ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತೆ. ಪ್ರಕೃತೌ ನಿತ್ಯಂ ವಿದ್ಯಮಾನ ಕಥಂ ಪ್ರಕೃತಿಜತ್ವಂ ಪ್ರಾಚೀನ. ಪ್ರಕೃತಿಯಿಂದ ಉಂಟಾಗುವ ಗುಣಗಳು ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಇಂದ ಉಂಟಾಗೋದಿಲ್ಲ ಗುಣಗಳು, ನಿತ್ಯವಾಗಿ ಇರುವ ಗುಣಗಳು. ಪ್ರಕೃತಿಗೆ ಸತ್ವರಜಸ್ ತಮಸ್ಸುಗಳು ನಿತ್ಯವಾದ ಗುಣಗಳಲ್ಲ. ಪ್ರಕೃತಿ ಜ ಅಂದ್ರೆ ಪ್ರಕೃತಿಯಿಂದ ಉಂಟಾಗುತ್ತೆ, ಜಾಯತೆ ಅಂತ ಅರ್ಥವಾಗ್ಬಿಡುತ್ತೆ. ಹಾಗೇನಕ್ಕೆ ಅರ್ಥ ಅಂತ ಹೇಳಿದ್ರೆ ಪ್ರಾಚೀನ ಕರ್ಮಾನುಗುಣಂ ಅಂತ ಅರ್ಥ. ಪ್ರಾಚೀನಕ್ಕೆ ಅನುಗುಣವಾಗಿ ಗುಣಗಳು ವೃದ್ಧಿ ಆಗ್ತಾ ಇರುತ್ತಲ್ಲ, ಅದು ಪ್ರಕೃತಿ ಜ ಅಂತ ಹೇಳಲ್ಪಟ್ಟಿದೆ. ಪ್ರವೃದ್ಧವಾಗುವ ಗುಣಗಳು, ಹೊಸದಾಗಿ ಅಧಿಕವಾಗೋದು ಕಡಿಮೆ ಆಗೋದು ಇದೆಲ್ಲವೂ ಕೂಡ ಪ್ರಕೃತಿ ಜೈಹಿ ಅಂತ ಹೇಳಲ್ಪಟ್ಟಿದೆ ಹೊರತು ನಿತ್ಯವಾದ ಗುಣಗಳೇ. ಆದರೆ ಅದು ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಆಗುತ್ತೆ. ತಥಾಚಾವು ಕರ್ಮವಶ್ಯ ಗುಣಾಕೀಯತೆ ಸತ್ವಾದ್ಯ ಪೃಥ್ವೀಪತೆ. ವಿಷ್ಣು ಪುರಾಣದಲ್ಲಿ ಕರ್ಮವಶ್ಯ ಗುಣಗಳೆಲ್ಲ ಕರ್ಮದ ವಶದಲ್ಲಿದೆ, ಕರ್ಮಕ್ಕೆ ಅನುಗುಣವಾಗಿ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ವ ಮೊದಲಾದವುಗಳೆಲ್ಲ. ಯಾಕೆಂದ್ರೆ ಅದು ಅಚೇತನವಾಯಿತು, ಪ್ರಕೃತಿ ಅಚೇತನ. ಆ ಪ್ರಕೃತಿಯಲ್ಲಿರುವ ಗುಣಗಳು ತಾನೇ ಅಧಿಕವಾಗಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಸತ್ವ ಅಧಿಕವಾಗುತ್ತೆ ಅಥವಾ ರಜಸ್ಸು ಕಡಿಮೆ ಆಗುತ್ತೆ ಅಥವಾ ತಮಸ್ಸು ಅಧಿಕವಾಗುತ್ತೆ, ಇದು ಅಧಿಕ ಆಗೋದು ಕಡಿಮೆ ಆಗೋದು ಯಾವ ಕಾರಣದಿಂದ? ಇವನ ಕರ್ಮದ ಫಲ. ಅದೆಲ್ಲ ಕೂಡ ಪ್ರಾಚೀನ ಕರ್ಮಗಳ ಫಲ ಭಗವಂತನ ಸಂಕಲ್ಪ ಕಡೆಯಲ್ಲಿ. ಆದ್ದರಿಂದ ಇದು ಪ್ರಕೃತಿಯಲ್ಲಿ ಹುಟ್ಟುವಂತಹ ಗುಣಗಳು ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಹುಟ್ಟುವ ಗುಣಗಳಿಂದ ಅಂದ್ರೆ ಅಧಿಕವಾಗುವಂತಹ ಗುಣಗಳು, ಕರ್ಮಕ್ಕೆ ಅನುಗುಣವಾಗಿ ಅಧಿಕವೋ ಕಡಿಮೆಯೋ ಆಗುವಂತಹ ಗುಣಗಳು ಅಂತ ಅರ್ಥ.
ಏತೇನ ಕರ್ಮಯೋಗತ ಅನುಕೂಲ ಗುಣಕ ಕರ್ಮಯೋಗ ತನೂಕೃತ ಗುಣಕ ಜ್ಞಾನನಿಷ್ಠ ವ್ಯವಚ್ಛೇದ ಹೇಳಿದ್ರು. ಅದರಿಂದ ಇಲ್ಲಿ ಹೇಳುವಾಗ ಕರ್ಮಯೋಗ ತನೂಕೃತ ಗುಣಕ ಜ್ಞಾನನಿಷ್ಠ ವ್ಯವಚ್ಛೇದ, ಕರ್ಮಯೋಗದ ಶರೀರವನ್ನು ಹೊಂದಿರುವ ಜ್ಞಾನನಿಷ್ಠೆ, ಕರ್ಮಯೋಗ ತನೂಕೃತ ಜ್ಞಾನಯೋಗ ವ್ಯವಚ್ಛೇದ. ಬರೀ ಇದರಲ್ಲಿ ಹೇಳಿರೋದು ಕರ್ಮಯೋಗವನ್ನು ಬಿಟ್ಟ ಜ್ಞಾನನಿಷ್ಠೆ ಇವನಿಗೆ ಸಿಗೋದಿಲ್ಲ. ಜ್ಞಾನಯೋಗ ಸಂಪಾದ್ಯ ನ ಸಂಪಾದ್ಯ ಅಂತ ಹೇಳಿದ್ರಲ್ಲ, ನ ಸಂಪಾದ್ಯೋ ಜ್ಞಾನಯೋಗ ಅಂತ ಹೇಳಿ, ಯಾವ ರೀತಿಯಾದ ಜ್ಞಾನಯೋಗ ಇವನು ಸಂಪಾದಿತವಾಗೋಲ್ಲ ಇವನಿಗೆ ಅಂದರೆ ಕರ್ಮಯೋಗದಿಂದ ಕೂಡಿದ ಜ್ಞಾನಯೋಗ ಸಂಪಾದಿಸಕ್ಕಾಗೋದಿಲ್ಲ ಇವನಿಗೆ. ಆದ್ದರಿಂದ ಪ್ರಾಚೀನ ಕರ್ಮಯೋಗ ಮಾಡಿದ್ರೆ ಜ್ಞಾನನಿಷ್ಠೆ ಸಿಗುತ್ತೆ ಅವನಿಗೆ. ಸ್ವೋಚಿತ ಶಬ್ದೇನ ತೃತೀಯ ಶಬ್ದೇ ವಕ್ಷ್ಯಮಾಣ ಪ್ರಕಾರೋ ದರ್ಶಿತ. ಸ್ವೋಚಿತ ಅಂತ ಇಲ್ಲಿ ಹೇಳುವಾಗ ಪ್ರವೃತ್ತೈ ಗುಣೈ ಸ್ವ ಉಚಿತಂ ಕರ್ಮ ಪ್ರತಿ ಅವಶಃ, ಆ ಪ್ರತಿ ತನಗೆ ಉಚಿತವಾದ ಕರ್ಮವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವನಿಗೆ ಗುಣಗಳ ವಶದಿಂದ, ಗುಣಗಳು ಹೆಚ್ಚು ಕಡಿಮೆ ಆಗುವುದು ಕರ್ಮದಿಂದ. ಇವನಿಗೆ ಆ ಕರ್ಮವು ಪ್ರಾಚೀನ ಕರ್ಮ ನಾಶವಾಗುವವರೆಗೂ ತನ್ನ ವಶದಲ್ಲಿ ಇರೋದಿಲ್ಲ ಏನು ಕೆಲಸ ಮಾಡಬೇಕು ಅಂತ. ಆ ಉಚಿತವಾದ ಕರ್ಮ ಯಾವುದು ಅಂದರೆ 3ನೇ ಷಟ್ಕದಲ್ಲಿ ಹೇಳಲ್ಪಡುತ್ತೆ. ಯಾವ ವರ್ಣಗಳಿಗೆ ಯಾವ ಕರ್ಮಗಳು ಅವರಿಗೆ ಉಚಿತವಾದದ್ದು. ವರ್ಣಾಶ್ರಮ ಧರ್ಮಗಳೇ ಹೇಳುವಾಗ ಕಡೆಯ 6 ಅಧ್ಯಾಯಗಳಲ್ಲಿ 3ನೇ ಷಟ್ಕದಲ್ಲಿ ಅದು ಬರುತ್ತೆ. ಆ ಉಚಿತವಾದ ಕರ್ಮಗಳು ಯಾವ್ಯಾವುದು ಮೊದಲಾದೆಲ್ಲ ಬರುತ್ತೆ. ಅಲ್ಲಿ ವರ್ಣಾಶ್ರಮ ವಿಭಾಗವನ್ನೆಲ್ಲ ಹೇಳಿ ಅದಕ್ಕೆ ಉಚಿತವಾದ ಕರ್ಮಗಳನ್ನೆಲ್ಲ ಹೇಳಲ್ಪಡುತ್ತೆ ಮುಂದೆ. ಸ್ವಶಬ್ದ ಅತ್ರ ಗುಣಪರಃ, ಸ್ವಉಚಿತ ಅಂದರೆ ಗುಣಗಳಿಗೆ ಅನುಗುಣವಾದ ಅಂತ ಅರ್ಥ. ಅವಶಃ ಸರ್ವ ಇತಿ ಉದ್ದೇಶ ವಿಶೇಷಣತ್ವ ಬ್ರಹ್ಮ ವಿದಾಸಾಯ ಅವಶಃ ಕಾರ್ಯತೆ. ಇಲ್ಲಿ ಹೇಳುವಾಗ ಅವಶಃ ಅಂತ ಹೇಳುವಾಗ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವ ಪ್ರಕೃತಿ ಗುಣೈ ಅಂತ ಹೇಳುವಾಗ ಅವಶಃ ಸರ್ವ ಅಂತ ಅಲ್ಲಿ ಉದ್ದೇಶ ವಿಶೇಷಣತ್ವ ಅಲ್ಲ, ಇದು ಅವಶಃ ಕಾರ್ಯತೆ ಅಂತ ಅರ್ಥ. ಅವಶಃ ಕಾರ್ಯತೆ ತನ್ನ ವಶದಲ್ಲಿಲ್ಲದೆ ಮಾಡಿಸಲ್ಪಡ್ತಾನೆ ಅಂತ ಅರ್ಥ. ಗುಣಗಳ ವಶದಲ್ಲಿ ಇರುತ್ತೆ. ಕಾರ್ಯತೆ ಇತ್ಯಸ್ಯ ಪ್ರಯೋಜ್ಯ ಕರ್ಮ ಪರತ್ವ ವಿದಾಸೇನ ಪ್ರಯೋಜ್ಯ ಕರ್ತೃ ವಿಷಯತ್ವ ವ್ಯಕ್ತ್ಯರ್ಥಂ ಪ್ರವರ್ತ್ಯತೆ ಇತಿ ಅರ್ಥ. ಕಾರ್ಯತೆ ಅಂತ ಹೇಳಿದ್ರೆ ಕರ್ಮವನ್ನು ಮಾಡಿಸೋದಿಲ್ಲ, ಇದು ಕರ್ತೃ ಹತ್ರ ಮಾಡಿಸುತ್ತೆ ಅಂತ ಅರ್ಥ. ಕಾರ್ಯತೆ ಅಂದ್ರೆ ಕರ್ತ ಯಾರಿದಾನಲ್ಲೋ ಅವನನ್ನ ಮಾಡಿಸುತ್ತೆ ಅಂತ ಅರ್ಥ. ಪ್ರವರ್ತ್ಯತೆ ಪ್ರವರ್ತನೆಗೊಳಿಸುತ್ತೆ ಅಂತ ಅರ್ಥ. ಅವನನ್ನ ಕರ್ಮ ಮಾಡುವುದಕ್ಕೆ ಪ್ರವರ್ತನೆಗೊಳಿಸುತ್ತೆ. ಗುಣಗಳು ಅಂತ ಅರ್ಥ. ಎರಡೊಂದು ತಾತ್ಪರ್ಯವನ್ನು ಹೇಳ್ತಾರೆ ಕಡೆಯಲ್ಲಿ. ಗುಣಪರತಂತ್ರತೆಯ ಕರ್ಮಯೋಗ ಮಂತರೇಣ ಜ್ಞಾನಯೋಗಸ್ಯ ದುಸ್ಸಂಪಾದತ್ವಾದಿ ಇತ್ಯರ್ಥ. ಗುಣದ ಪಾರತಂತ್ರ್ಯವಿದೆ ಇವನಿಗೆ. ಪ್ರಕೃತಿ ಸಂಬಂಧವಿರುವವರೆಗೂ ಗುಣಗಳ ಪ್ರಭಾವ ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ. ಆ ಗುಣಗಳ ಪ್ರಭಾವ ಯಾಕೆ ಉಂಟಾಗುತ್ತೆ ಅಂದರೆ ಗುಣಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಇವನಿಗೆ ಪ್ರಭಾವ ಉಂಟಾಗುತ್ತೆ. ಗುಣಗಳು ಹೆಚ್ಚು ಕಡಿಮೆ ಆಗೋದು ಕರ್ಮದ ಕಾರಣ, ಕರ್ಮದ ಫಲ. ಆ ಕರ್ಮ ಪ್ರಾಚೀನ ಕರ್ಮ, ಅದನ್ನು ಪಾಪಗಳು ಆ ರೀತಿ ಆಗೋ ಹಾಗೆ ಮಾಡುತ್ತೆ. ಅದನ್ನು ಪರಮಪುರುಷನ ಆರಾಧನಾ ರೂಪವಾದ ಫಲಾಭಿಸಂಧಿರಹಿತವಾದ ಕರ್ಮಗಳಿಂದ ಕಳೆದುಕೊಳ್ಬೇಕು. ಆಗಲೇ ಇವನಿಗೆ ಕರ್ಮಯೋಗ ಮಾಡಿ ಮನಸ್ಸಿನ ಶುದ್ಧಿ ಪಡೆದು ಜ್ಞಾನಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳಿ. ಪಾಪನಾಶಾತ್ ಗುಣವಶೀಕರಣಂ, ಪಾಪಗಳೆಲ್ಲ ಹೋದರೆ ಗುಣಗಳು ಇವನ ವಶದಲ್ಲಿರುತ್ತೆ. ತಚ್ಚ ಮೋಕ್ಷಾರ್ಥ ಪ್ರವೃತ್ತಿ ಅನುಕೂಲತ್ವ, ಆಗ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಇವನ ಪ್ರವೃತ್ತಿಗೆ ಅನುಕೂಲವಾಗಿರುತ್ತೆ. ರಜಸ್ತಮ ಪ್ರಾಚುರ್ಯ ನಿವೃತ್ತಿರುವ ಕಾರ್ಯರಾಗದ್ವೇಷಾದಿ ಅಭಾವ ವಾಚ ನಿರ್ಮಲತ್ವಂ ಇಹಾಭಿಪ್ರೇತಂ. ಅದರಿಂದ ನಿರ್ಮಲ ಅಂತಃಕರಣ ಅಂತ ಹೇಳಿದ್ರೆ, ಪರಿಶುದ್ಧವಾದ ಅಂತಃಕರಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಪರಿಶುದ್ಧವಾದ ಅಂತಃಕರಣ ಅಂದರೆ ಏನು? ಮನಸ್ಸು ಅನ್ನೋದು ಒಂದು ಅಚೇತನ, ಅದು ಪ್ರಕೃತಿಯ ಒಂದು ಅವಸ್ಥೆ, ಅಹಂಕಾರದಿಂದ ಉಂಟಾಗುವಂತಹ ತತ್ವ ಅದು ಮನಸ್ಸು ಅನ್ನೋದು. ಅದು ಪರಿಶುದ್ಧವಾಗಿರಬೇಕು, ಅದು ತ್ರಿಗುಣಾತ್ಮಕವಾಯಿತು. ಅಹಂಕಾರವು ತ್ರಿಗುಣಾತ್ಮಕ ಪ್ರಕೃತಿಯ ಅವಸ್ಥಾ ವಿಶೇಷ. ಪ್ರಕೃತಿ ತ್ರಿಗುಣ, ಮನಸ್ಸು ಕೂಡ ಅತಿಯ ಒಂದು ಪ್ರಾಕೃತವಾದ ಪದಾರ್ಥ. ಮನಸ್ಸು ಅಂತ ಹೇಳೋದು ಒಂದು ಪ್ರಾಕೃತ ಪದಾರ್ಥ, ಸೂಕ್ಷ್ಮವಾಗಿದೆ, ತ್ರಿಗುಣಾತ್ಮಕವಾದದ್ದು, ಸತ್ವರಜಸ್ ತಮಸ್ಸಿದೆ. ಅದಕ್ಕೆ ಶುದ್ಧಿ ಅಂದರೆ ಏನರ್ಥ ಅಂತ ಹೇಳಿದ್ರೆ, ರಜಸ್ಸು ತಮಸ್ಸು ಕಡಿಮೆ ಆಗಿರಬೇಕು.
ಅದುವೇ ಅದರಲ್ಲಿ ಶುದ್ಧಿ. ಸತ್ವ ಅಧಿಕವಾಗಿರಬೇಕು. ಆದ್ದರಿಂದ ಇಲ್ಲಿ ಹೇಳ್ತಾರೆ ರಜಸ್ತಮ ಪ್ರಾಚುರ್ಯ ನಿವೃತ್ತಿ. ರಜಸ್ಸು ತಮಸ್ಸು ಅಧಿಕವಾಗದೇ ಇರೋ ಹಾಗೆ ಮಾಡೋದೇ ಮನಸ್ಸಿನ ಶುದ್ಧಿ ಅಂತ ಹೇಳೋದು. ತಮಸ್ಸು ಅಧಿಕವಾದರೆ ತಾಮಸಿಕ ಕಾರ್ಯದಲ್ಲಿ ಪ್ರವರ್ತನೆ ಆಗ್ತದೆ. ರಜಸ್ಸು ರಾಜಸಿಕ ತಾಮ, ಇದೆರಡು ಕಡಿಮೆ ಮಾಡಿಕೊಳ್ಬೇಕು. ಆಗ ಮನಸ್ಸು ಯುದ್ಧವಾಗಿದೆ ಅಂತ ಅರ್ಥ. ಸತ್ವ ಅಧಿಕವಾಗಿರುತ್ತೆ. ಅಥವಾ ಅದರ ಕಾರ್ಯವಾದ ರಾಗದ್ವೇಷವೂ ಇಲ್ಲದೆ ಇರುತ್ತೆ. ತತ್ಕಾರ್ಯ ರಾಗದ್ವೇಷಾದಿ ಅಭಾವೇ. ಅಂದರೆ ತಮಸ್ಸು ರಜಸ್ಸು ಹೆಚ್ಚು ಅಧಿಕವಾದರೆ ರಾಗದ್ವೇಷಾದಿಗಳು ಬರುತ್ತೆ. ಅದರಿಂದ ಅದೆಲ್ಲ ಇಲ್ಲದೆ ಇರುವಂತಹದ್ದು. ಇದುವೇ ಇಲ್ಲಿ ನಿರ್ಮಲತ್ವಂ. ಬಹಳ ಸ್ಪಷ್ಟವಾಗಿ ತತ್ವ ವಿಷಯದಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಇಲ್ಲ, ನಿರ್ಮಲ ಅಂದ್ರೆ ಏನು? ಮನಸ್ಸು ಪ್ರಕೃತಿಯ ಒಂದು ಅವಸ್ಥೆ, ಇದು ಒಂದು ಸಬ್ಸ್ಟೆನ್ಸ್, ಇದು ಒಂದು ಇನರ್ಟ್ ಸಬ್ಸ್ಟೆನ್ಸ್. ಅದು ನಿರ್ಮಲ ಅಂದ್ರೆ ಏನೇ ಹಾಕಿ ತೊಳಿಬೇಕೆ, ಪಾತ್ರೆ ತೊಳೆಯೋ ಹಾಗೆ. ಅಂದ್ರೆ ಏನು ಶುದ್ಧಿ ಅಂದ್ರೆ ಏನು? ಮನಸ್ಸಿಗೆ ರಜಸ್ಸು ತಮಸ್ಸು ಕಡಿಮೆ ಆಗಿರ್ಬೇಕು. ಅದರ ಕಾರ್ಯವಾದ ರಾಗದ್ವೇಷಗಳು ಇರೋದಿಲ್ಲ ಅವಾಗ. ಅದುವೇ ಮನಸ್ಸಿಗೆ ಶುದ್ಧಿ ಅಂತ ಹೇಳೋದು. ತತ್ವದ ಸ್ಥಿತಿಯಲ್ಲಿ ಹೇಳ್ತಾರೆ ಇದೆಲ್ಲ ಸ್ವಾಮಿ ದೇಶಿಕನ್. ಬಹಳ ಆಶ್ಚರ್ಯವಾಗಿ ನಹಿ ಕಶ್ಚಿತ್ ಕ್ಷಣವಪಿ ಜಾತು ತಿಷ್ಠತಿ ಅಕರ್ಮ. ಯಾವ ಕರ್ಮವನ್ನು ನಾನು ಮಾಡೋದಿಲ್ಲ ಅಂತ ಯಾರು ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕರ್ಮಯೋಗವನ್ನು ಆರಂಭಿಸು ನೀನು. ಆದ್ದರಿಂದ ಅದರಿಂದಲೇ ನಿನಗೆ ಪ್ರಕೃತಿಯ ಒಂದು ಗುಣಗಳ ಪ್ರಭಾವವನ್ನ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ. ಅದು ಕರ್ಮಗಳು, ಪ್ರಾಚೀನ ಕರ್ಮದ ಪಾಪಗಳು ನಾಶವಾಗಬೇಕು. ಅದು ನಾಶವಾಗಬೇಕಾದ್ರೆ ಫಲದಲ್ಲಿ ಆಶೆ ಇಲ್ಲದೆ ಪರಮಪುರುಷನ ಆರಾಧ ರೂಪವಾದ ಕರ್ಮಯೋಗವನ್ನು ಮಾಡು ಅನ್ನೋದು ಇಲ್ಲಿ. ಅದನ್ನು ಮಾಡಿದ್ರೇನೆ ಅದರ ಮೂಲಕ ಜ್ಞಾನಯೋಗವನ್ನು ಪಡೆದುಕೊಳ್ಳಬಹುದು ಅನ್ನೋದು ಇಲ್ಲಿ ಪ್ರಧಾನವಾದ ಉಪದೇಶ. ಹಾಗಾಗದೆ ಹೋದರೆ ಏನಾಗುತ್ತೆ ಅಂತ ಕೇಳ್ತಾರೆ ಇವಾಗ ಮುಂದೆ. ಇದು ಕರ್ಮಯೋಗವಿಲ್ಲದೆ ಜ್ಞಾನಯೋಗ ಸಾಧ್ಯವಿಲ್ಲ. ಕರ್ಮಯೋಗ ಮಾಡಿಯೇ ಅದನ್ನು ಸಂಪಾದಿಸ್ಕೊಳ್ಬೇಕು. ಹಾಗೆ ಮಾಡದೆ ಹೋದರೆ ಏನಾಗುತ್ತೆ ಅನ್ನೋದರ ವಿಷಯವನ್ನು ಹೇಳ್ತಾರೆ ಈಗ. ಅನ್ಯಥಾ ಜ್ಞಾನಯೋಗಾಯ ಪ್ರವೃತ್ತ ಮಿಥ್ಯಾಚಾರ ಭವತಿ ಇತ್ಯಾಹ. ಕರ್ಮಯೋಗವನ್ನೆಲ್ಲ ಬಿಟ್ಟು ನಾನು ಜ್ಞಾನಯೋಗಕ್ಕೆ ಹೋಗ್ತೀನಿ ನೇರವಾಗಿ ಅಂತ ಹೇಳೋನು ಮಿಥ್ಯಾಚಾರಿ ಅಂತ ಹೇಳಲ್ಪಡ್ತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನೆಲ್ಲ ಇವನು ಸಂಯಮನ ಮಾಡ್ಕೊಳ್ತಾನೆ. ಒಂದು ಸ್ವಲ್ಪ ಸಂಯಮನ ಅಷ್ಟೇ, ವಿಷಯಗಳಲ್ಲಿ ಸ್ಪರ್ಶ ಇಲ್ಲದೆ ಇರೋ ಹಾಗೆ ಮಾಡೋದು ಅಷ್ಟೇ. ಇಲ್ಲಿ ಸಂಯಮ್ಯ ಅನ್ನೋದು ಪರಿಪೂರ್ಣವಾದ ನಿಯಮನವಲ್ಲ ಇಲ್ಲಿ ಹೇಳಿರೋದು. ವಿಷಯ ಸ್ಪರ್ಶವಿಲ್ಲದೆ ಇರೋ ಹಾಗೆ ಮಾಡೋದು ಕರ್ಮೇಂದ್ರಿಯಗಳನ್ನೆಲ್ಲ. ಅಂದ್ರೆ ಕಣ್ಣು ಮುಚ್ಕೊಂಡ್ಬಿಡೋದು, ಅಥವಾ ಬಾಯ ಮಾತಾಡದೇನೆ ಕೂತಿರೋದು. ಏನು ಮಾತಾಡೋದಿಲ್ಲ ನಾನು ಅಂತ ಹೇಳಿದ್ರು ಕೂಡ ಮನಸ್ಸಿನಲ್ಲಿ ಯಾರನ್ನೋ ಬೈಕೋತಾ ಇರ್ಬೋದು. ಅವನು ಹೇಳಕ್ಕಾಗೋದು. ಯಾರು ಕೂತು ಮನಸ್ಸು ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ ಮನಸ್ಸನ್ನ ಹಿಡಿಯಕ್ಕಾಗೋದಿಲ್ಲ. ಬಾಯ ಮಾತಾಡೋದಿಲ್ಲ ಅಂತ ವಾಕ್ ಅನ್ನೋದು ಒಂದು ಕರ್ಮೇಂದ್ರಿಯ. ಏನು ಮಾಡೋದಿಲ್ಲ ಅಂತ ಬಾಯ ಮುಚ್ಕೊಂಡು ಮಾತಾಡದೆ ಕೂತಿದ್ರು ಕೂಡ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬಂದರೆ ಮಿಥ್ಯಾಚಾರಿ ಅಂತ ಹೇಳ್ತಾರೆ. ಹಾಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಕರ್ಮಯೋಗ ಮಾಡದೆ ಮನಃಶುದ್ಧಿ ಪಡೆದುಕೊಳ್ಳದೆ ಹೋದರೆ ಜ್ಞಾನಯೋಗ ಸಿದ್ಧಿಸೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಅವಿನಷ್ಟ ಪಾಪತೆಯ, ಕರ್ಮಯೋಗ ಮಾಡದೆ ಹೋದ್ರೆ ಪಾಪಗಳು ನಾಶವಾಗೋದಿಲ್ಲ. ಅಜಿತಾಂತಃಕರಣ, ಮನಸ್ಸನ್ನು ಗೆದ್ದಿರೋದಿಲ್ಲ ಅವನು. ಆತ್ಮಜ್ಞಾನಾಯ ಪ್ರವೃತ್ತ, ಆತ್ಮಾವಲೋಕನ ಮಾಡ್ಕೊಳ್ತೀನಿ ಜ್ಞಾನಯೋಗದಿಂದಲೇ ಅಂತ ಯಾರು ಪ್ರವೃತ್ತನಾಗ್ತಾನೋ. ವಿಷಯ ಪ್ರವರ್ಣತೆಯ, ವಿಷಯದಲ್ಲಿಯೇ ಅವನ ಮನಸ್ಸು ತುಂಬಿರುತ್ತೆ. ಆತ್ಮನಿ ವಿಮುಖೀಕೃತ ಮನಃ, ವಿಷಯಗಳಲ್ಲಿ ಹೋಗಿದ್ರೆ ಆತ್ಮನಲ್ಲಿ ಇರೋದಿಲ್ಲ. ಆತ್ಮನಿಂದ ವಿಮುಖವಾಗಿರುತ್ತೆ, ವಿರುದ್ಧವಾಗಿ ನೋಡ್ತಾ ಇರುತ್ತೆ. ಆತ್ಮನನ್ನು ವಿಷಯದಲ್ಲಿ ಧ್ಯಾನ ಮಾಡೋದಿಲ್ಲ. ವಿಷಯಾನೇವ ಸ್ಮರನ್ನಯ ಆಸ್ತೆ, ಅವುಗಳನ್ನೇ ಸ್ಮರಣೆ ಮಾಡ್ಕೊಂಡಿರ್ತಾನಲ್ಲ ಅವನು. ಅನ್ಯಥಾ ಸಂಕಲ್ಪ್ಯ ಅನ್ಯಥಾ ಚರತಿ, ಇದು ಮಿಥ್ಯಾಚಾರ ಉಚ್ಯತೆ. ಸಂಕಲ್ಪ ಮಾಡುವುದೊಂದು, ಆಚರಣೆ ಒಂದು ಬೇರೆ. ಆದ್ದರಿಂದ ಸಂಕಲ್ಪಕ್ಕೆ ಅನುಗುಣವಾದ ಆಚರಣೆ ಇಲ್ಲ, ಅವನು ಮಿಥ್ಯಾಚಾರಿ ಅಂತ ಹೇಳಲ್ಪಡ್ತಾನೆ. ಆತ್ಮಜ್ಞಾನಾಯ ಉದ್ಯುಕ್ತ ವಿಪರೀತ ವಿನಷ್ಟೋ ಭವತಿ ಇತ್ಯರ್ಥ. ಆತ್ಮಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ ಆರಂಭಿಸಿದವನು ಅವನು ವಿನಷ್ಟನಾಗ್ತಾನೆ. ವಿಪರೀತವಾದ ಕೆಲಸವನ್ನೇ ಮಾಡಿಕೊಂಡು ವಿಷಯಗಳಲ್ಲಿಯೇ ಮನಸ್ಸುಗಳು ಹೋಗಿ ಅವನು ನಷ್ಟವಾಗ್ತಾನೆ. ಅವನು ಯಾವುದನ್ನು ಸಂಕಲ್ಪ ಮಾಡಿದ್ನೋ ಅದಕ್ಕೆ ವಿರುದ್ಧವಾದ್ದನ್ನೇ ಮಾಡ್ತಾನೆ. ಆದ್ದರಿಂದ ಕರ್ಮಯೋಗವನ್ನು ಮಾಡಿಯೇ ಜ್ಞಾನಯೋಗಕ್ಕೆ ಪಡೆದುಕೊಳ್ಳಕ್ಕೆ ಸಾಧ್ಯ ಅನ್ನೋದು ಇದು ಇಲ್ಲಿ ಮತ್ತೆ ಹೇಳಲ್ಪಡುತ್ತೆ. ಅಕರಣೆ ಬಾಧಂ ವದತಿ, ಕರ್ಮಯೋಗ ಮಾಡದೆ, ಕರ್ಮಯೋಗವೇ ಇಲ್ಲದೆ ನಾನು ಆತ್ಮಸಾಕ್ಷಾತ್ಕಾರ ಮಾಡ್ಕೊಳ್ತೇನೆ ಜ್ಞಾನಯೋಗದಿಂದ, ಕರ್ಮಯೋಗ ಮಾಡೋದಿಲ್ಲ ಅಂತ ಹೇಳೋ ವಿಷಯದಲ್ಲಿ ಇದು ಹೇಳ್ತಿರೋದು.
ಕರ್ಮಯೋಗದಿಂದ ಮನಸ್ಸಿನ ಶುದ್ಧಿ ಉಂಟಾಗುವವರೆಗೂ ಮಾಡೋಕ್ಕಾಗೋದಿಲ್ಲ. ಕರ್ಮಯೋಗಂ ಅಕೃತ್ವ, ಕರ್ಮಯೋಗಂ ಅಕೃತ್ವ ಅನ್ಯಥಾ ಅಂತ ಹೇಳಿದ್ರೆ ಅನ್ಯಥಾ ಜ್ಞಾನಯೋಗಾಯ ಪ್ರವೃತ್ತ. ಅನ್ಯಥಾ ಅಂದರೆ ಕರ್ಮಯೋಗವನ್ನು ಮಾಡದೆ ಮನಸಾ ಸ್ಮರನ್ ಜ್ಞಾನೇನ ಇತ್ಯನೇನ, ಮನಸಾ ಸ್ಮರನ್ ಇತ್ಯನೇನ ಅರ್ಥಸಿದ್ಧಂ ಹೇತುಮಃ ಅವಿನಷ್ಟ. ಯಾಸ್ತೆ ಮನಸಾ ಸ್ಮರನ್ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಅಂತ ಹೇಳಿದ್ರೆ ಅವನು ಅದಕ್ಕೆ ಕಾರಣ ಏನು ಅಂದರೆ ಅವಿನಷ್ಟ ಪಾಪತೆಯ, ಪಾಪಗಳಿಂದ ನಾಶವಾಗಿಲ್ಲ ಅವನು. ಆತ್ಮನಿ ವಿಮುಖೀಕೃತ ಮನಃ ವಿಮೂಢಾತ್ಮ ಇತ್ಯತ್ರ ಆತ್ಮಶಬ್ದ ಮನೋ ವಿಷಯ ಅಂತ ಅರ್ಥ. ವಿಮೂಢಾತ್ಮ ಅಂದರೆ ಆತ್ಮ ಅನ್ನೋದು ಮನಸ್ಸನ್ನು ತಿಳಿಸುತ್ತೆ. ಇಂದ್ರಿಯಾರ್ಥಾನೇ ವಿಮೂಢಾತ್ಮ ಅಂತ ಹೇಳ್ಬಿಟ್ಟು ವಿಮುಖೀಕೃತ ಮನಃ ಅನ್ನೋದನ್ನ ಅರ್ಥ ಮಾಡ್ತಾರೆ ಅಲ್ಲಿ. ವಿಮೂಢತ್ವಂ ಆತ್ಮ ವೈಮುಖ್ಯಂ. ವಿಮೂಢ ಅಂದರೆ ಆತ್ಮಕ್ಕಿಂತ ವಿಮುಖವಾಗಿರೋದು, ಆತ್ಮನ ಧ್ಯಾನ ಮಾಡದೆ ಬೇರೆ ವಿಷಯಗಳನ್ನು ಧ್ಯಾನ ಮಾಡ್ತಾ ಇರೋದು. ಏಭ್ಯ ಏವ ಇಂದ್ರಿಯಾಣಿ ನಿರೋಧುಂ ಇಷ್ಟಾನಿ ತಾನೇವ ಇತಿ ಏವಕಾರಾರ್ಥ. ಇಲ್ಲಿ ಹೇಳುವಾಗ ಸ್ಮರನ್ ವಿಷಯಾನೇವ ಸ್ಮರಣ್ಯ ಅಸ್ತಿ, ವಿಷಯಾನೇವ ಸ್ಮರನ್ ಏವ ಅಂತ ಅವಧಾರಣೆ. ಇಲ್ಲಿ ವಿಮುಖೀಕೃತ ಮನಃ ವಿಷಯಾನೇವ ಸ್ಮರಣ ಅಸ್ತಿ, ವಿಷಯಗಳನ್ನೇ ಸ್ಮರಣೆ ಮಾಡ್ಕೊಳ್ತೀಯಾನೆ ಅಂತ ಅವಧಾರಣೆ ಒತ್ತಿ ಹೇಳೋದು. ಯಾವ ಇಂದ್ರಿಯಗಳನ್ನು ನಿಯಮನ ಮಾಡಬೇಕು ಅಂತ ಇಷ್ಟಪಟ್ಟವೋ ಅದರಲ್ಲಿಯೇ ಅವನು ತೊಡಗಿರ್ತಾನೆ, ಅದನ್ನೇ ಮಾಡ್ಕೊಳಕ್ಕಾಗೋದಿಲ್ಲ ಅವನು. ತಾನೇವ ಇತಿ ಏವಕಾರಾರ್ಥ. ಮಿಥ್ಯಾಚಾರ ಪ್ರಕಾರಮಃ ಅನ್ಯತಾ ಸಂಕಲ್ಪ. ಹೇಗೆ ಮಿಥ್ಯಾಚಾರ ಅಂದರೆ ಏನು? ಬೇರೆ ಒಂದು ಸಂಕಲ್ಪ ಮಾಡೋದು ಬೇರೆ, ಆಚರಣೆ ಬೇರೆ. ಅದುವೇ ಅನ್ಯಥಾ ಭಾವ ಹೇ ವಹಿ ಅಂತತಃ ಸರ್ವತ್ರ ಮಿಥ್ಯಾತ್ವಂ. ಮಿಥ್ಯೆ ಅನ್ನೋದಕ್ಕೆ ಲಕ್ಷಣ ಹೇಳ್ತಾರೆ ಸ್ವಾಮಿ. ಡೆಫಿನೇಷನ್ ಆಫ್ ಮಿಥ್ಯಾ. ಮಿಥ್ಯಾ ಅನ್ನೋದು ಎಲ್ಲ ಕಡೆ ಬರುತ್ತಲ್ಲ, ಅನೇಕ ಕಡೆ. ಅನ್ಯಥಾ ಭಾವವೇ ಮಿಥ್ಯೆ, ಇಲ್ಲದೆ ಇರುವ ಹಾಗೆ ತಿಳಿಯೋದು. ಅದಕ್ಕೆ ಪ್ರಪಂಚ, ಬ್ರಹ್ಮವು ಇಲ್ಲದೆ ಇರುವ ಪ್ರಪಂಚ ಇರುವ ಹಾಗೆ ಕಾಣುತ್ತೆ, ಅದುವೇ ಮಿಥ್ಯೆ ಅಂತ ಹೇಳ್ತಾರೆ ಅವರು. ಮಿಥ್ಯೆ ಅಂದರೆ ಅನ್ಯಥಾ ಭಾವ ಅನ್ನೋದಿಲ್ಲ, ಅದಕ್ಕೆ ಅರ್ಥ ಒಂದನ್ನ ಇನ್ನೊಂದಾಗಿ ಮಾಡೋದು. ಸಂಕಲ್ಪ ಮಾಡೋದು ಬೇರೆ, ಆಚರಣೆ ಅದಕ್ಕೆ ವಿರುದ್ಧವಾಗಿದೆ ಅಂತ ಅರ್ಥ. ಅನ್ಯಥಾ ಭಾವ ಅದುವೇ ಕಡೆಯಲ್ಲಿ ಎಲ್ಲ ಕಡೆಯೂ ಮಿಥ್ಯಾತ್ವ ಅಂತ ಹೇಳಲ್ಪಡೋದು. ಅದರಿಂದ ಇಲ್ಲಿ ಮಿಥ್ಯಾಚಾರ ಅಂದರೆ ಆಚಾರ ಏನಿದೆಯೋ ಅದಕ್ಕೆ ವಿರುದ್ಧವಾದ ಆಚಾರ ಇರುತ್ತೆ. ಸಂಕಲ್ಪ ಮಾಡೋದು ಬೇರೆ, ಆಚರಣೆ ಬೇರೆ. ಅತ್ರಾಪಿ ಸಂಕಲ್ಪಿತ ಜ್ಞಾನಯೋಗ ವಿಪರೀತ ಆಚಾರತೆಯ ಜ್ಞಾನಯೋಗ ಅಭಿಮತಃ ತಸ್ಯ ಆಚಾರ ಮಿಥ್ಯಾ ಇತ್ಯುಕ್ತಂ ಭವತಿ. ಅದರಿಂದ ಜ್ಞಾನಯೋಗ ಅಭಿಮತಃ ತಸ್ಯ ಆಚಾರ, ಜ್ಞಾನಯೋಗ ಅಂತ ತಿಳ್ಕೊಂಡ ಆಚಾರ ಜ್ಞಾನಯೋಗವಲ್ಲ, ಅದು ವಿರುದ್ಧವಾಯಿತು. ಅದಕ್ಕೆ ಸಂಕಲ್ಪ ಜ್ಞಾನಯೋಗ ವಿಪರೀತ ಆಚಾರತೆಯ. ಜ್ಞಾನಯೋಗ ಮಾಡ್ತೀನಿ ಸಂಕಲ್ಪ ಮಾಡಿಕೊಂಡ, ಅದರ ಆಚರಣೆ ಆ ಜ್ಞಾನಯೋಗ ಅಂತ ತಿಳಿದುಕೊಂಡಂತಹ ಆಚರಣೆಗೆ ವಿರುದ್ಧವಾಗಿದೆ ಅದು. ಆದ್ದರಿಂದ ಜ್ಞಾನಯೋಗ ಅಂತ ತಿಳ್ಕೊಂಡ್ಬಿಟ್ಟ, ಅದನ್ನು ಜ್ಞಾನಯೋಗ ಅಲ್ಲ, ಅದು ಜ್ಞಾನಯೋಗವಲ್ಲದ ಆಚಾರವನ್ನ ಜ್ಞಾನಯೋಗ ಅಂತ ತಿಳಿತಾನವನು. ಆದ್ದರಿಂದ ಇಲ್ಲದಿರುವ ಪ್ರಪಂಚ ಇದೆ ಅಂತ ತಿಳ್ಕೊಳ್ಳೋ ಹಾಗೆ ಜ್ಞಾನಯೋಗವಲ್ಲದ ಆಚಾರವನ್ನ ಜ್ಞಾನಯೋಗದ ಆಚಾರ ಅಂತ ತಿಳಿದ ಅವನು. ಬ್ರಹ್ಮವಲ್ಲದನ್ನ, ಪ್ರಪಂಚವಲ್ಲದನ್ನ ಪ್ರಪಂಚ ಅಂತ ತಿಳಿದ್ರಲ್ಲ, ಹಾಗೆ ಅದು ಬ್ರಹ್ಮನನ್ನೇ ಪ್ರಪಂಚ ಅಂತ ತಿಳಿಯೋದು. ಹಾಗೆ ಮಿಥ್ಯೆ ಇಲ್ಲಿಯೂ ಅದೇ ರೀತಿ ಅರ್ಥದಲ್ಲಿ ಬರುತ್ತೆ, ಅನ್ಯಥಾ ಭಾವ. ಜ್ಞಾನಯೋಗದ ಆಚರಣೆ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ, ಆದರೆ ಅದು ಮಾಡ್ತಾ ಇಲ್ಲ ಅವನು. ಜ್ಞಾನಯೋಗಕ್ಕೆ ವಿಪರೀತವಾದ ಆಚರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಸಂಕಲ್ಪ ಮಾಡಿರೋದು ಜ್ಞಾನಯೋಗ, ಅದಕ್ಕೆ ವಿಪರೀತವಾಗಿ ಮಾಡ್ತಾ ಇದ್ದಾನೆ ಅಂತ ಅದನ್ನು ಜ್ಞಾನಯೋಗ ಅಂತ ತಿಳ್ಕೊಳ್ತಾನೆ, ತಪ್ಪಾಗಿ ತಿಳಿತಾನವನು. ಮಿಥ್ಯಾಚಾರ ಸಂಜ್ಞಾ ಮಾತ್ರ ವಿದಾಸೇನ ದೋಷ ಪರ್ಯವಸಾನ ಆತ್ಮ ಇತಿ. ಆದ್ದರಿಂದ ಏನಾಗುತ್ತೆ ಅಂದರೆ ಆತ್ಮಜ್ಞಾನಾಯ ಉದ್ಯುಕ್ತ, ಆತ್ಮಜ್ಞಾನ ಪಡೆದುಕೊಳ್ಬೇಕು ಅಂತ ಹೊರಟವನು ವಿಪರೀತ ವಿನಷ್ಟ ಭವತಿ, ವಿನಷ್ಟನಾಗ್ತಾನೆ, ದೋಷದಲ್ಲಿಯೇ ಪರ್ಯವಸಾನವಾಗುತ್ತೆ. ವಿಪರೀತ ವಿನಷ್ಟ ಶಬ್ದಾಭ್ಯಾಂ ಉಪಾಯ ವೈಪರೀತ್ಯಾತ್ ಫಲ ವೈಪರೀತ್ಯಮಿತಿ ದರ್ಶಿತಂ. ವಿಪರೀತವಾಗೋದು ಉಪಾಯದಲ್ಲಿ ವೈಪರೀತ್ಯ, ಉಪಾಯವು ವಿರುದ್ಧವಾಯಿತು. ವಿನಷ್ಟ ಅನ್ನೋದು ಫಲದಲ್ಲಿ ನಷ್ಟವಾಯಿತು, ಫಲದಲ್ಲಿ ವಿಪರೀತವಾಯಿತು. ಆದ್ದರಿಂದ ಒಂದು ವಿಪರೀತ ವಿನಷ್ಟ ಅನ್ನೋದು ಒಂದು ಉಪಾಯವನ್ನು ತಿಳಿಸುತ್ತೆ, ಒಂದು ಫಲದ ವಿಷಯವನ್ನು ತಿಳಿಸುತ್ತೆ.
ಜ್ಞಾನಯೋಗ ಮಾಡ್ತೀವನು ಹೊರಟವನು ಜ್ಞಾನಕ್ಕೆ ವಿರುದ್ಧವಾದ ಉಪಾಯವನ್ನು ಮಾಡಿ ಜ್ಞಾನಯೋಗದ ಫಲವಾದ ಆತ್ಮಜ್ಞಾನಕ್ಕೆ ವಿರುದ್ಧವಾದ ಫಲವನ್ನು ಪಡೆದುಕೊಳ್ತಾನೆ. ಅದುವೇ ನಾಶ ಅಂತ ಹೇಳೋದು. ವಿನಷ್ಟ ಭವತಿ. ವಿಪರೀತವಾದ ಉಪಾಯ ಮಾಡಿದ್ರೆ ವಿಪರೀತವಾದ ಫಲ ಬರುತ್ತೆ. ವಿಪರೀತ ವಿನಷ್ಟ ಶಬ್ದಾಭ್ಯಾಂ ಉಪಾಯ ವೈಪರೀತ್ಯಾತ್ ಫಲ ವೈಪರೀತ್ಯಂ. ಫಲವು ವಿಪರೀತವಾಗುತ್ತೆ. ದ್ವಿತೀಯ ಅಧ್ಯಾಯೇ ಧ್ಯಾಯತಃ ವಿಷಯಾನಿತ್ಯಾರಭ್ಯ ಬುದ್ಧಿನಾಶಾತ್ ಪ್ರಣಶ್ಯತಿ ಇತ್ಯಂತೇನ ಅಸ್ಯೈವಾರ್ಥಸ್ಯ ಪ್ರಪಂಚನಂ ಕೃತಮಿತಿ ವಿನಷ್ಟ ಶಬ್ದೇನ ಸ್ಮಾರಿತಂ. ವಿನಷ್ಟ ಅಂತ ಹೇಳೋದಕ್ಕೆ ನಾಶವಾಗ್ತಾನೆ ಅಂತ ಹೇಳಿದ್ರಲ್ಲ, ಪ್ರಣಾಶ ವಿನಷ್ಟ ಪೂರ್ಣವಾಗಿ ನಾಶವಾಗ್ತಾನೆ. ಅದು ಇದೆರಡನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಧ್ಯಾಯತೋ ವಿಷಯ ಅಂತ ಹೇಳುವಾಗ ಸಂಘಾತ್ ಸಂಜಾಯತೆ ಸಂಘಸ್ಥೇಷು ಉಪಜಾಯತೆ ಸಂಘಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಕಡೆಯಲ್ಲಿ ಪ್ರಣಶ್ಯತಿ, ಪ್ರಣಾಶದಲ್ಲಿ ಆ ಪ್ರಣಾಶ ಅನ್ನೋದನ್ನೇ ಇಲ್ಲಿ ವಿನಾಶ ವಿನಷ್ಟ ಶಬ್ದದಿಂದ ಹೇಳ್ತಾ ಇದ್ದಾರೆ. ಅದನ್ನ ಸ್ಮರಣೆಗೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಆಗುತ್ತೆ ಅವನಿಗೆ, ಈ ರೀತಿ ಒಂದು ಸ್ಥಿತಿ ಬರುತ್ತೆ ಅನ್ನೋದು ಹೇಳಲ್ಪಡುತ್ತೆ ಇಲ್ಲಿ. ಮಿಥ್ಯಾಚಾರ ಅಂತ ಹೇಳುವಂತ. ಎಷ್ಟು ಇಂದ್ರಿಯಾಣಿ ಸಂಯಮ್ಯ, ಇಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯ ಈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಆದ್ದರಿಂದ ಈಗ ಇದಕ್ಕೆ ಹೇಗೆ ಅವನು ಪಡೆದುಕೊಳ್ಳಕ್ಕೆ ಸಾಧ್ಯ ಅಂದರೆ, ಯಾವ ಅಧಿಕಾರಿ ಅವನನ್ನು ಪ್ರಶಂಸೆ ಮಾಡೋದು ಹೇಳಿದ್ರೆ, ಈ ರೀತಿ ಕರ್ಮಯೋಗವನ್ನು ಮಾಡೋನೇ ಪ್ರಶಂಸೆ ಮಾಡಲ್ಪಡ್ತಾನೆ. ತಹ ಪೂರ್ವಾಭ್ಯಸ್ತ ವಿಷಯ ಸಜಾತೀಯೇ ಶಾಸ್ತ್ರೀಯೇ ಕರ್ಮಣಿ ಇಂದ್ರಿಯಾಣಿ ಆತ್ಮಾವಲೋಕನ ಪ್ರವೃತ್ತೇನ ಮನಸ ನಿಯಮ್ಯ ತೈಃ ಸ್ವತಯೇವ ಕರ್ಮಪ್ರವಣೈಃ ಇಂದ್ರಿಯೈಃ ಅಸಂಗಪೂರ್ವಕಂ ಯಃ ಕರ್ಮಯೋಗಮಾರಭತೆ ಸಹ ಅಸಂಭಾವ್ಯಮಾನ ಪ್ರಮಾದತ್ವೇನ ಜ್ಞಾನನಿಷ್ಠಾದಪಿ ಪುರುಷಾತ್ ವಿಶಿಷ್ಯತೆ. ವಿಶೇಷ ಕರ್ಮಯೋಗಿಗೆ ಜ್ಞಾನಯೋಗಿಗಿಂತ ವಿಶೇಷ ಅಂತ ಹೇಳೋದು. ಎಂತಹ ಕರ್ಮಯೋಗಿ ಅಂತ ಹೇಳಿದ್ರೆ, ಮೊದಲು ಮನಸ್ಸಿನ ಶುದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಕರ್ಮಯೋಗವನ್ನು ಪ್ರಯತ್ನ ಮಾಡಿ ಆಮೇಲೆ ಜ್ಞಾನಯೋಗ ಮಾಡ್ತೀವಿ ಅಂತ ಹೊರಡ್ತಾನಲ್ಲ, ಆ ಕರ್ಮಯೋಗಿ ಜ್ಞಾನಯೋಗಿಗಿಂತ ವಿಶೇಷ ಅವನಿಗೆ ಅಂತ ಹೇಳಿದೆ. ಇಂದ್ರಿಯಗಳನ್ನು ನಿಯಮನ ಮಾಡ್ತೀನಿ ಅಂತ ಮಾಡ್ದೇನೆ ನಾನು ಕರ್ಮಗಳನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಾನಲ್ಲ, ಅವನು ಮಿಥ್ಯಾಚಾರ. ಕರ್ಮಯೋಗ ಮಾಡಿ ನಾನು ಜ್ಞಾನ ಇಷ್ಟಪಡ್ಕೊಳ್ತೀನಿ ಅಂತ ಹೋಗ್ತಾನಲ್ಲ, ಅವನು ಶ್ರೇಷ್ಠ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಪೂರ್ವಾಭ್ಯಾಸ್ತ ವಿಷಯ ಸಜಾತಿಯೇ. ಪೂರ್ವಾಭ್ಯಸ್ತ ವಿಷಯ, ಅಭ್ಯಸ್ತ ಅಂದರೆ ಅನೇಕ ಸಲ ಮಾಡಿರೋದು, ಅಭ್ಯಾಸ ರಿಪಿಟೇಷನ್ನು ಪ್ರಾಕ್ಟೀಸ್. ಹಿಂದೆ ಬೇಗ ಅನೇಕ ಸಲ ಮಾಡಿರೋದ್ರಲ್ಲಿ ಅದಕ್ಕೆ ಅನುಗುಣವಾದ ಶಾಸ್ತ್ರೀಯ ಕರ್ಮಗಳಲ್ಲಿ ಇಂದ್ರಿಯಾಣಿ ಆತ್ಮಾವಲೋಕನ ಪ್ರವೃತ್ತಿಯನ್ನು ಮನಸ, ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವ ಒಂದು ದೃಷ್ಟಿಯಿಂದ ಪ್ರವೃತ್ತವಾದ ಮನಸ್ಸುಗಳನ್ನು ಅವನು ಇಂದ್ರಿಯಾಣಿ ನಿಯಮ್ಯ, ಇಂದ್ರಿಯಗಳನ್ನೆಲ್ಲ ನಿಯಮನ ಮಾಡಿಕೊಂಡು ತೈಹಿ ಸ್ವತಯೇವ ಅವುಗಳಿಂದ ತಾನಾಗಿಯೇ ಕರ್ಮಪ್ರವಣೈಹಿ ಇಂದ್ರಿಯೈಹಿ ಸ್ವತಃ ಕರ್ಮಗಳಲ್ಲಿ ಪ್ರವಣವಾದ ಇಂದ್ರಿಯಗಳಿಂದ ಅಸಂಗಪೂರ್ವಕಂ ಯಃ ಕರ್ಮಯೋಗ ಆರಭತೆ, ಅದರಲ್ಲಿ ಸಂಘರಹಿತವಾಗಿ ಅದರಲ್ಲಿ ಕರ್ಮವನ್ನು ಯಾರು ಆರಂಭಿಸ್ತಾನೋ ಅವನು ಅಸಂಭಾವ್ಯಮಾನ ಪ್ರಮಾದತ್ವೇನ, ಅವನಿಗೆ ಯಾವ ಪ್ರಾಮಾದಿಕವಾದ ದೋಷಗಳು ಬರೋದಿಲ್ಲ. ಇವನು ಮನಸ್ಸನ್ನ ನಿಯಮನ ಮಾಡಿಕೊಡ್ತಾನೆ. ಆತ್ಮಾವಲೋಕನ ಪ್ರವೃತ್ತವಾದ ಮನಸ್ಸು, ಅದರಲ್ಲಿ ಇಂದ್ರಿಯಗಳನ್ನು ನಿಯಮನ ಮಾಡಿಕೊಂಡು ಅಂತಹ ಮನಸ್ಸಿನಿಂದ ಸ್ವತಃ ಕರ್ಮಗಳಲ್ಲಿಯೇ ಪ್ರವಣವಾದ ಇಂದ್ರಿಯಗಳಿಂದ ಮನಸ್ಸನ್ನು ತನ್ನ ನಿಯಮನದಲ್ಲಿಟ್ಟುಕೊಂಡಿರೋದ್ರಿಂದ ಅವನು ಇಂದ್ರಿಯಗಳು ಸ್ವತಃ ಕರ್ಮದಲ್ಲಿ ಪ್ರವಣವಾಗಿರುವಾಗ ಮನಸ್ಸನ್ನು ನಿಯಮದಲ್ಲಿ ಇಟ್ಟುಕೊಂಡ್ರೆ ಇಂದ್ರಿಯಗಳನ್ನು ನಿಯಮನಕ್ಕೆ ತರಬಹುದು. ಆಗ ಕರ್ಮದಲ್ಲಿಯೇ ಪ್ರವೃತ್ತಿ ಹೊಂದುವ ಇಂದ್ರಿಯಗಳನ್ನು ಅಸಂಗಪೂರ್ವಕವಾದ ಕರ್ಮಗಳನ್ನು ಮಾಡೋಕ್ಕೆ ಪ್ರಾರಂಭಿಸ್ತಾನೆ ಅವನು. ಅಂತಹವನು, ಅವನಿಗೆ ಯಾವ ಪ್ರಮಾದವೂ ಉಂಟಾಗೋದಿಲ್ಲ. ಆದ್ದರಿಂದ ಹೀಗೆ ಮಾಡಿ ನಾನು ಮನಸ್ಸಿನ ಶುದ್ಧಿಯನ್ನು ಪಡೆದುಕೊಂಡು ಜ್ಞಾನನಿಷ್ಠೆ ಪಡೆದುಕೊಳ್ತೀನಿ ಅಂತ ಹೇಳ್ತಾನಲ್ಲ, ಇವನು ನೇರವಾಗಿ ಜ್ಞಾನನಿಷ್ಠೆ ಪಡೆದುಕೊಳ್ಳೋಕ್ಕಿಂತ ಉತ್ತಮನು ಅಂತ ಹೇಳ್ತಾರೆ. ಜ್ಞಾನನಿಷ್ಠಾದಪಿ ಪುರುಷಾತ್ ವಿಶಿಷ್ಯತೆ ಅಂತ ಮೊದಲಿಯೇ ಜ್ಞಾನಯೋಗ ಮಾಡಕ್ಕೆ ಹೋಗೋವನಿಗೆ ಅವನು ನಿಕೃಷ್ಟ
ಹೀಗೆ ಕರ್ಮಯೋಗ ಮಾಡಿ ಜ್ಞಾನಯೋಗ ಪಡೆದುಕೊಳ್ಳುವವನೇ ಉತ್ಕೃಷ್ಟನಾದವನು. ಪ್ರಥಮಮೇವ ಜ್ಞಾನಯೋಗಂ ಆರುರುಕ್ಷುಂ ಅಪೋದ್ಯ. ಆರುರುಕ್ಷು ಅಂದರೆ ಆರೋಹಿತು ಇಚ್ಛು ಅಂತ, ಅದನ್ನು ಆರೋಹಣ ಮಾಡಬೇಕು ಅಂದರೆ ಅದನ್ನು ಪೂರ್ಣವಾಗಿ ಅಧಿಕರಿಸೋದಕ್ಕೆ ಜ್ಞಾನಯೋಗವನ್ನು ಮೊದಲೇ ನಾನು ಮಾಡಿಬಿಡ್ತೀನಿ ಆರಂಭಿಸ್ತಾನಲ್ಲ ಪ್ರಥಮಮೇವ, ಅವನನ್ನ ಅಪೋದ್ಯ, ಅವನನ್ನು ದೂರ ತಳ್ಳಿ ಅವನ ನಿಂದೆ ಮಾಡಿ ಕರ್ಮಯೋಗಿನಂ ಪ್ರಶಂಸತಿ, ಕರ್ಮಯೋಗಿಯನ್ನ ಪ್ರಶಂಸೆ ಮಾಡ್ತಾನೆ. ಯಸ್ತು ಇತಿ ಅಂದ್ರೆ ಇಲ್ಲಿ ಹಿಂದೆ ಹೇಳುವ ಶ್ಲೋಕಕ್ಕೆ ತು ಅನ್ನೋದು ತಿಳಿಸುತ್ತೆ ಸ್ಪಷ್ಟವಾಗಿ. ಮಿಥ್ಯಾಚಾರಿ ಅಂತ ಹೇಳಲ್ಪಟ್ಟಲ್ಲ, ಯಹಾತು ಯಾರಾದರೋ ಅಂತ ಹೇಳಿದ್ರೆ ಅವನಿಗಿಂತ ಬೇರೆ ಆದವನು ಅಂತ ತಿಳಿಸುತ್ತೆ ಇಲ್ಲಿ. ಪ್ರಕೃತೇನ ಸಂಗಮಯನ್ನೇ ವ್ಯಾಖ್ಯಾತಿ ಅತಃ ಪೂರ್ವಾಭ್ಯಸ್ತ ವಿಶೇಷ ಜಾತಿ. ಹಿಂದಿನ ಶ್ಲೋಕದಲ್ಲಿ ಮಿಥ್ಯಾಚಾರಿ ಆಗ್ತಾನವನು, ಮನಸ್ಸಲ್ಲಿ ಇಂದ್ರಿಯಗಳನ್ನು ನಿಯಮನ ಮಾಡದೆ ಮಾಡುವಂತ ಅವನು ಜ್ಞಾನಯೋಗಕ್ಕೆ ಹೋಗ್ತೇನೆ ಅನ್ನೋನು. ಆದ್ದರಿಂದ ಪೂರ್ವಾಭ್ಯಸ್ತವಾದ ವಿಷಯಗಳಿಗೆ ಸಹಜಾತವಾದ ಶಾಸ್ತ್ರೀಯ ಕರ್ಮಗಳಲ್ಲಿ ಇಂದ್ರಿಯಗಳನ್ನೆಲ್ಲ ಮನಸ್ಸಿಂದ ನಿಯಮನಗೊಳಿಸಿಕೊಂಡು ಯಾರು ಈ ಅಸಂಗಪೂರ್ವಕವಾದ ಕರ್ಮವನ್ನು ಆರಂಭಿಸ್ತಾನೋ ಅವನಿಗೆ ಯಾವ ಪ್ರಮಾದವೂ ಇರೋದಿಲ್ಲ. ಆದ್ದರಿಂದ ಜ್ಞಾನನಿಷ್ಠೆಯು ಅವನಿಗೆ ಮುಂದೆ ಲಭಿಸುತ್ತೆ. ಅದರಿಂದ ನೇರವಾಗಿ ಜ್ಞಾನನಿಷ್ಠೆಗೆ ಪ್ರಯತ್ನ ಪಡುವವನಿಗಿಂತ ಇವನು ಶ್ರೇಷ್ಠನಾದವನು ಅಂತ ಹೇಳಲ್ಪಡುತ್ತೆ ಇಲ್ಲಿ. ನಹಿ ಕಶ್ಚಿತ್ ಇತ್ಯಾದಿನ ಜ್ಞಾನಯೋಗಸ್ಯ ದುಷ್ಕರತ್ವೇ ಯೋ ಹೇತು ಉಕ್ತಃ ತಸ್ಯೈವ ಕರ್ಮಯೋಗಂ ಪ್ರತಿ ಉಪಕಾರಕತ್ವೇನ ಸೌಕರ್ಯ ಪ್ರತಿಪಾದನಾರ್ಥಂ ಪೂರ್ವಾಭ್ಯಸ್ತ ವಿಶೇಷ ಜಾತಿಯೇ. ಇಲ್ಲಿ ಜ್ಞಾನಯೋಗಕ್ಕೆ ಬಹಳ ಕಷ್ಟ ಮಾಡೋದು ನೇರವಾಗಿ ಯಾವ ಕಾರಣದಿಂದ ಹೇಳಿದಾಗ ಅನೈಕ ಶಿಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಗತಿ, ಅದು ಪೂರ್ವ ಸಂಚಿತವಾದ ಪಾಪಗಳಿದೆಯಲ್ಲ ಅದರ ಪ್ರಭಾವವನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಅದರ ಒಂದು ಪ್ರಭಾವ ಹಿಂದೆ ಮಾಡಿದಂತಹ ಕರ್ಮಗಳ ಅಭ್ಯಸ್ತವಾದ ಹಿಂದೆ ಆ ಕರ್ಮಗಳ ಪ್ರಭಾವವು ಅದರಿಂದಲೇ ಜ್ಞಾನಯೋಗ ದುಷ್ಕರವಾದದ್ದು ಅಂತ ಅದನ್ನು ಕಾರಣವಾಗಿ ಹೇಳಿದ್ರು. ಆ ಕರ್ಮಗಳೇ, ಅಂತಹ ಅಭ್ಯಾಸವೇ ಕರ್ಮಯೋಗಕ್ಕೆ ಉಪಕಾರವಾಗುತ್ತೆ. ಹೇಗೆ ಅಂದರೆ ಮನಸ್ಸನ್ನು ನಿಯಮನ ಮಾಡ್ಕೊಂಡು ಮಾಡಿದ್ರೆ ಕರ್ಮದಲ್ಲಿ ಅಭ್ಯಾಸವಿದೆ, ಕರ್ಮ ಮಾಡಿಯೇ ಅಭ್ಯಾಸವಿದೆ ಮನುಷ್ಯರಿಗೆ. ಲೋಕದಲ್ಲಿರುವ ಎಲ್ಲ ಪುರುಷರಿಗೂ ಕರ್ಮದಲ್ಲಿ ಅಭ್ಯಾಸ. ಆದ್ದರಿಂದ ಆ ಕರ್ಮದ ಅಭ್ಯಾಸವನ್ನ ಇಂದ್ರಿಯ ನಿಯಮನದೇ ಹೋದ್ರೆ ಕರ್ಮಕ್ಕೆ ಅನುಗುಣವಾಗಿ ಹೋಗುತ್ತೆ ಇಂದ್ರಿಯಗಳು. ನಿಯಮನ ಮಾಡ್ಕೊಂಡ್ಬಿಟ್ರೆ ಆ ಅಭ್ಯಾಸ ಅನ್ನೋದು ಕರ್ಮಯೋಗಕ್ಕೆ ಬಹಳ ಉಪಕಾರವಾಗುತ್ತೆ. ಯಾಕೆ ಅಂದ್ರೆ ಕರ್ಮ ಮಾಡೋದು ಸುಲಭ ಆಗುತ್ತೆ ಇವನಿಗೆ ಮನಸ್ಸನ್ನು ನಿಯಮನ ಮಾಡಿಕೊಂಡ್ರೆ. ಆದ್ದರಿಂದ ತಸ್ಯೈವ ಕರ್ಮಯೋಗಂ ಪ್ರತಿ ಉಪಕಾರಕತ್ವೇನ ಸೌಕರ್ಯ ಪ್ರತಿಪಾದನಾರ್ಥಂ ಅಂತ ಬಹಳ ಸುಕರವಾಗುತ್ತೆ ಇವನಿಗೆ ಮಾಡೋದು. ಪೂರ್ವಾಭ್ಯಸ್ತ ವಿಷಯ ಸಜಾತಿಯೇ ಶಾಸ್ತ್ರೀಯ ಕರ್ಮಣಿ, ಶಾಸ್ತ್ರೀಯ ಕರ್ಮಗಳನ್ನು ಮಾಡಬೇಕು. ಅದು ಮಾಡಬೇಕಾದ್ರೆ ಮನಸ್ಸನ್ನು ನಿಯಮನ ಮಾಡ್ಕೋಬೇಕು. ಇಂದ್ರಿಯಾಣಾಂ ನಿಶೇಷ ನಿಯಮನಸ್ಯ ಕರ್ಮಯೋಗ ಆರಂಭಸ್ಯ ಚ ಮಿತಃ ವಿರುದ್ಧತ್ವಾತ್ ಅವಿರೋಧ ಸಿದ್ಧಾರ್ಥ ಮುಕ್ತಂ ಶಾಸ್ತ್ರೀಯ ಕರ್ಮಣಿ. ಇಂದ್ರಿಯಗಳು ಪೂರ್ಣವಾಗಿ ನಿಯಮನ ಮಾಡ್ಕೊಳ್ಳೋದು ಕರ್ಮಯೋಗ ಆರಂಭ ಮಾಡ್ಕೊಳ್ಳದೆ ಹೋದ್ರೆ ಕರ್ಮಯೋಗ ಆರಂಭಿಸಕ್ಕೆ ಸಾಧ್ಯವಾಗೋದಿಲ್ಲ. ಇಂದ್ರಿಯಾಣಾಂ ನಿಶೇಷ ನಿಯಮನಸ್ಯ ಕರ್ಮಯೋಗ ಆರಂಭಸ್ಯ ಚ ಮಿತಃ ವಿರುದ್ಧತ್ವಾತ್. ಪೂರ್ಣವಾಗಿ ನಿಯಮನ ಮಾಡಿರೋವನು ಕರ್ಮಯೋಗ ಆರಂಭಿಸಬೇಕಾಗಿಲ್ಲ. ಕರ್ಮಯೋಗ ಆರಂಭಿಸೋವನಿಗೆ ಪೂರ್ಣವಾಗಿ ನಿಯಮನ ಇರೋದಿಲ್ಲ. ಕರ್ಮಯೋಗ ಮುಗಿದಾಗಲೇ ಬರುತ್ತೆ ನಿಯಮನ ಪೂರ್ತಿ. ಆರಂಭಿಸುವಾಗ ಸ್ವಲ್ಪ ಸ್ವಲ್ಪವಾಗಿ ನಿಯಮನ ಉಂಟಾಗುತ್ತೆ ಅವನಿಗೆ. ಆದ್ರಿಂದ ನಿಶೇಷ ನಿಯಮನ, ಪರಿಪೂರ್ಣವಾದ ಇಂದ್ರಿಯ ನಿಯಮನವು ಕರ್ಮಯೋಗದ ಆರಂಭವು ವಿರುದ್ಧವಾಯಿತು. ಯಾಕೆಂದ್ರೆ ಕರ್ಮಯೋಗ ಆರಂಭಿಸಬೇಕಾದ್ರೆ ಅವನಿಗೆ ಇಂದ್ರಿಯ ನಿಯಮನ ಇನ್ನೂ ಬಂದಿರೋದಿಲ್ಲ. ಕರ್ಮಯೋಗ ಪೂರ್ಣವಾದಾಗ ಬಂದಿರುತ್ತೆ. ಇಂದ್ರಿಯ ನಿಯಮನ ಇರೋದು ಕರ್ಮಯೋಗ ಆರಂಭಿಸಬೇಕಾಗಿಲ್ಲ, ಮುಗಿದೋಗಿರುತ್ತೆ ಅವನಿಗೆ ಕರ್ಮಯೋಗ. ಇದೆರಡು ವಿರುದ್ಧವಾಯ್ತಲ್ಲ ಅಂತ ಹೇಳಿದ್ರೆ ಅದೇ ಅವಿರೋಧ. ಹೇಗೆ ಅಂದರೆ ಶಾಸ್ತ್ರೀಯವಾದ ಕರ್ಮಗಳಲ್ಲಿ ಇಂದ್ರಿಯಗಳನ್ನ ಆತ್ಮಾವಲೋಕ ಪ್ರವೃತ್ತವಾದ ಮನಸ್ಸಿಂದ ನಿಯಮನ ಮಾಡಿ ಅಂತ ಅರ್ಥ. ಆದ್ದರಿಂದ ಇವನು ಸ್ವಲ್ಪ ಸ್ವಲ್ಪವಾಗಿ ಆರಂಭಿಸಬೇಕು, ಸಂಪೂರ್ಣ ನಿಯಮನವನ್ನು ಹೇಳಿಲ್ಲ ಅಲ್ಲಿ. ಯದಿ ಪೂರ್ವಾಭ್ಯಾಸ ಉಪಕಾರಕತ್ವೇನ ಸ್ವೀಕ್ರಿಯತೆ ತರ್ಹಿ ನಿಷಿದ್ಧೇಭ್ಯ ನಿಯಮನಂ ಅಶಕ್ಯಂ ತೇಷ್ವೇವ ವಾಸನಾಯಾಃ ಪ್ರಾಚುರ್ಯಾದಿ ಶಂಕಾ ನಿರಾಸಾಯ ಕರ್ಮಣಃ ಫಲಾಂತರ ಪರಿತ್ಯಾಗಾಯ ಚ ಯುಕ್ತಂ ಆತ್ಮಾವಲೋಕನ ಪ್ರವೃತ್ತೇನ. ಇದನ್ನ ಇವನು ಸಂಕಲ್ಪ ಮಾಡಿಕೊಂಡು ಮಾಡಬೇಕು. ಆತ್ಮಾವಲೋಕನವನ್ನೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ಅವನಿಗೆ ಇಂದ್ರಿಯ ಪೂರ್ವಾಭ್ಯಾಸ ಅಂತ ಹೇಳೋದು, ಹಿಂದೆ ಅನೇಕ ಸಲ ಕರ್ಮಗಳನ್ನೇ ಮಾಡ್ತಾ ಇದ್ದೀವಿ. ಅನಾದಿ ಕಾಲದಿಂದ ಅನಂತವಾದ ಜನ್ಮಗಳಲ್ಲಿ ಕರ್ಮಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು.
ಕರ್ಮಗಳನ್ನೇ ಮಾಡ್ಕೊಂಡು ಬರ್ತಿರೋದ್ರಿಂದ ಅದು ಕರ್ಮ ಮಾಡುವುದು ಸುಲಭ ಇವನಿಗೆ. ಆ ಕರ್ಮ ಮಾಡೋದು ಸುಲಭ ಆಗಿರೋದು ನಿಂಗೆ ಕರ್ಮಯೋಗಕ್ಕೆ ಅನುಕೂಲವಾಗುತ್ತೆ ಅಂತ ಇಲ್ಲಿ ಹೇಳಿದ್ರೆ, ಆ ಕರ್ಮಯೋಗದಲ್ಲಿ ಕರ್ಮಗಳಲ್ಲಿ ಸುಲಭವಾಗಿರೋದೇ ಜ್ಞಾನಯೋಗಕ್ಕೆ ವಿರೋಧ ಅಂತಲೂ ಹೇಳಿದ್ರು ಹಿಂದೆ. ಯಾಕೆ ಅಂದರೆ ಅದು ವಾಸನೆಗಳಿಂದ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಆದ್ದರಿಂದ ಹೇಗೆ ನಮಗೆ ಉಪಕಾರ ಅಂತ ಸ್ವೀಕಾರ ಮಾಡಿದ್ರೆ, ನಿಷಿದ್ಧವಾದದ್ದು ಕೂಡ ನಿಯಮನ ಮಾಡಬೇಕಲ್ಲ. ನಿಷಿದ್ಧವಾದದ್ದಿಂದ ನಿಯಮನ ಮಾಡಬೇಕು, ಹೋಗದೆ ಇರೋ ಹಾಗೆ ಮನಸ್ಸು. ಅದು ವಾಸನೆಯಿಂದ ಪ್ರಚುರವಾಗಿರುತ್ತೆ, ಹಿಂದಿನ ವಾಸನೆಯಿಂದ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಆ ಮಾಡುವ ಕರ್ಮಗಳಲ್ಲಿ ಫಲಾಂತರವನ್ನು ತ್ಯಾಗ ಮಾಡಬೇಕು. ಫಲಾಂತರ ತ್ಯಾಗವನ್ನು ಮಾಡಿದ್ರೆ, ಆತ್ಮಾವಲೋಕನಕ್ಕೋಸ್ಕರವೇ ಅಂತ ಮಾಡೋಕ್ಕೆ ಆರಂಭಿಸಿದ್ರೆ, ಆಗ ಆ ವಿಪರೀತ ವಾಸನೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇವನು ಈ ರೀತಿ ಕರ್ಮಗಳನ್ನು ಮಾಡೋದ್ರಿಂದ ವಿಪರೀತ ವಾಸನೆ ಎಲ್ಲ ಕ್ರಮೇಣ ಕಡಿಮೆ ಆಗುತ್ತೆ. ಆದ್ದರಿಂದ ನಿಷಿದ್ಧಾನಾಂ ಆತ್ಮಾವಲೋಕನ ವಿರೋಧಿತ್ವ ಅಧ್ಯವಸಾಯಾತ್ ತೇಷು ಸ್ಥಿರಾಭಿವಾಸನ ತಿರಸ್ಕ್ರಿಯತೆ. ಸ್ಥಿರವಾಗಿದ್ದರೂ ವಾಸನೆ ನಾಶಪಡಿಸುತ್ತೆ. ಅದು ನಿಷಿದ್ಧವಾದ ಕರ್ಮಗಳು ಆತ್ಮಾವಲೋಕನಕ್ಕೆ ವಿರೋಧವಾಯಿತು. ಆದ್ದರಿಂದ ಇವನು ಆತ್ಮಾವಲೋಕನವನ್ನೇ ಮಾಡ್ತೀನಿ ನಿಶ್ಚಯ ಮಾಡಿಕೊಂಡು ಮಾಡಿದ್ರೆ ಶಾಸ್ತ್ರೀಯ ಕರ್ಮಗಳನ್ನ, ವಿರೋಧವಾದ ವಾಸನೆಗಳೆಲ್ಲ ಕ್ರಮೇಣ ನಾಶವಾಗಿಬಿಡುತ್ತೆ. ಆದ್ದರಿಂದ ಅದು ಅವನಿಗೆ ಬಾಧಿಸೋದಿಲ್ಲ. ಆ ರೀತಿ ನಿಶ್ಚಯ ಮಾಡದೆ ಮನಸ್ಸಿನಲ್ಲಿ ವಿಷಯವನ್ನೇ ಧ್ಯಾನ ಮಾಡ್ತಾ ಇದ್ರೆ ಮಿಥ್ಯಾಚಾರಿ ಆಗ್ತಾನು. ಅದನ್ನೇ ಇಲ್ಲಿ ಹೇಳ್ತಾ ಇದ್ರು. ಕರ್ಮೇಂದ್ರಿಯ ಇತ್ಯನೇನ ಅಭಿಪ್ರೇತಂ ಸೌಕರ್ಯಂ ವಿಶದಯತಿ ಸ್ವತಃ ಕರ್ಮ ಪ್ರವಣೈ ಇಂದ್ರಿಯೈ ಕರ್ಮೇಂದ್ರಿಯೈ ಕರ್ಮಯೋಗಂ. ಕರ್ಮೇಂದ್ರಿಯಗಳು ಅಂದ್ರೆ ಏನು? ಕರ್ಮೇಂದ್ರಿಯ ಅಂತ ಹೇಳಿರುವುದೇ ಹೆಸರೇ ಕರ್ಮದಲ್ಲಿಯೇ ಸ್ವತಃ ಪ್ರಾವೀಣ್ಯ ಹೊಂದಿರುವ ಇಂದ್ರಿಯಗಳು ಅಂತ ಅರ್ಥ. ಕರ್ಮಗಳನ್ನು ಮಾಡುವ ಇಂದ್ರಿಯಗಳು ಅಂತ ಮಾತ್ರ ಅರ್ಥವಲ್ಲ ಅದಕ್ಕೆ. ಕರ್ಮೇಂದ್ರಿಯ ಅಂದರೆ ಕರ್ಮ ಮಾಡುವ ಇಂದ್ರಿಯಗಳು, ಕೈ ಕಾಲು ಇದೆಲ್ಲ ಕರ್ಮೇಂದ್ರಿಯ ಅಂತ ಹೇಳಿದ್ರೆ ಕರ್ಮ ಮಾಡೋದು ಅಂತಲ್ಲ. ಕರ್ಮ ಮಾಡೋದೇ ಅದಕ್ಕೆ ಸ್ವತಃ ಪ್ರಾಪ್ತವಾಗಿರೋದು. ಅಂತಹ ಇಂದ್ರಿಯಗಳು ಸ್ವತಃ ಕರ್ಮ ಪ್ರವಣೈ ಇಂದ್ರಿಯೈ ಅದು ವಿಶೇಷವಾದ ಅರ್ಥ ಹೇಳ್ತಾರೆ ಇಲ್ಲಿ. ಅಸಂಗಸ್ಯ ಕರ್ಮಯೋಗ ಆರಂಭ ಅಪೇಕ್ಷಿತತ್ವಾತ್ ಅಸಕ್ತ ಪದಸ್ಯ ಯದ್ವೃತ್ತವಾಕ್ಯಾಂಶೆ ಅನ್ವಯಮಾಹ ಅಸಂಗಪೂರ್ವಕಂ ಇತಿ. ಆದ್ದರಿಂದ ಇಲ್ಲಿ ಅಸಂಗ ಅಂತ ಹೇಳಿರುವಾಗ ಕರ್ಮಯೋಗ ಆರಂಭಕ್ಕೆ ಅಪೇಕ್ಷಿತವಾಗಿತ್ತು. ಆದ್ದರಿಂದ ಅಸಂಗಪೂರ್ವಕಂ ಯಹ ಕರ್ಮಯೋಗ ಆರಭತೆ ಅಂತ ಹೇಳೋದ್ರಿಂದ ಅಲ್ಲಿ ಅಸಕ್ತ ಪದಸ್ಯ ಅಪೇಕ್ಷಿತತ್ವಾತ್ ಅಸಕ್ತ ಪದಸ್ಯ ಅಸಕ್ತಃ ಅಂತ ಹೇಳುವಾಗ ಅವನು ಮಾಡುವಾಗ ಹೇಗೆ ಮಾಡಬೇಕು? ಅಸಂಗಪೂರ್ವಕಂ ಯಹ ಕರ್ಮಯೋಗ ಆರಭತೆ ಯದ್ವೃತ್ತವಾಕ್ಯಾಂಶೆ ಅನ್ವಯಮಾಹ. ಇಲ್ಲಿ ಹೇಳುವಾಗ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸಹ ವಿಶಿಷ್ಯತೆ. ಅಸಕ್ತಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ ಅಂತ ಹೇಳಿದ್ರೆ ಅಸಂಗಪೂರ್ವಕಂ ಯಹ ಕರ್ಮಯೋಗಂ ಆರಭತೆ ಅಂತ. ಯಹ ಅನ್ನೋದಕ್ಕೆ ಅಸಕ್ತಃ ಅನ್ನೋದಕ್ಕೆ ಇಲ್ಲಿ ಯದ್ವೃತ್ತ ಅಂಶ ಯಹ ಅಂತ ಹೇಳ್ತಿರೋದು ಸಹ. ಯಹ ಸಹ ಯಾರು ಅಂತ ಹೇಳಿದ್ರೆ ಅಸಕ್ತಃ ಅಂದ್ರೆ ಅಸಂಗಪೂರ್ವಕವಾಗಿ ಕರ್ಮಯೋಗವನ್ನು ಆರಂಭಿಸುವಂಥವು ಅಂತ ಅರ್ಥ. ಇಲ್ಲಿ ಕರ್ಮಯೋಗಂ ಅಸಕ್ತಃ ಕರ್ಮೇಂದ್ರಿಯ ಕರ್ಮಯೋಗಂ ಆರಭತೆ ಅಂತ ಅರ್ಥ. ಕರ್ಮಯೋಗಗಳನ್ನು ಅಸಂಗಪೂರ್ವಕವಾಗಿ ಆರಂಭಿಸ್ತಾನೆ. ವೈಶಿಷ್ಟ್ಯ ಪ್ರಕಾರ ವಿಷಯಸ್ಯ ಅವಧಿಂ ದರ್ಶಯತಿ ಅಸಂಭಾವ್ಯಮಾನ ಪ್ರಮಾದತ್ವೇನ ಜ್ಞಾನನಿಷ್ಠಾದಪಿ. ಅಂದ್ರೆ ಯಾವುದು ಏನು ವಿಶೇಷ ಅವರಿಗೆ ಅಂತ ಹೇಳಿದ್ರೆ, ಯಾವ ವಿಶೇಷ ಇವರಿಗೆ ಕರ್ಮಯೋಗವನ್ನು ಹೀಗೆ ಆರಂಭಿಸ್ತಾನ? ಜ್ಞಾನಯೋಗವನ್ನು ನೇರವಾಗಿ ಮಾಡುವವನಿಗಿಂತ ಕರ್ಮಯೋಗ ಮಾಡಿ ಜ್ಞಾನಯೋಗವನ್ನು ಸಂಪಾದಿಸ್ತಾನೆ ಅಂತ ಪ್ರವೃತ್ತಿಯಾಗುವನು. ಅವನಿಗೆ ಸ್ವಲ್ಪ ವಿಶೇಷ ಹೇಳಲ್ಪಟ್ಟಿತು. ಆ ವಿಶೇಷ ಯಾವ ಅಂಶದಲ್ಲಿ ವಿಶೇಷ ಅಂದರೆ ಇವನಿಗೆ ಪ್ರಾಮಾದಿಕವಾದ ದೋಷಗಳು ಬರೋದಿಲ್ಲ. ಅದು ಅಷ್ಟವೇ ಅಲ್ಲಿ ವಿಶೇಷ, ಬೇರೆ ವಿಶೇಷಗಳಿಲ್ಲ. ಜ್ಞಾನಯೋಗ ನೇರವಾಗಿ ಮಾಡ್ತೀನಿ ಅನ್ನೋವನಿಗಿಂತ ಕರ್ಮಯೋಗ ಮಾಡಿ ಜ್ಞಾನಯೋಗ ಪಡೆದುಕೊಳ್ಳೋವನಿಗೆ ಆ ವಿಶೇಷದ ಅವಧಿ ಅಂದರೆ ಲಿಮಿಟ್ ಆಫ್ ಸ್ಪೆಷಾಲಿಟಿ ಅವನು ಏನು ಲಿಮಿಟ್ ಅಂತ ಹೇಳಿದ್ರೆ ಪ್ರಾಮಾದಿಕವಾದ ದೋಷಗಳು ಬರೋದಿಲ್ಲ ಇವನು. ಅದು ಅವನಿಗೆ ನಿಮಗೂ ಇರುವ ವಿಶೇಷ ಅಂತ ಹೇಳಿದ್ರು. ಪ್ರಾಮಾದಿಕವಾದ ದೋಷ ಬರೋದಿಲ್ಲ, ತಿಳಿಯದೇ ಪಾಪಗಳು ಉಂಟಾಗುವುದಿಲ್ಲ ಅವನಿಗೆ. ಆದ್ದರಿಂದ ಇಲ್ಲಿ ಹೇಳ್ತಿರೋದು ನೇರವಾಗಿ ಜ್ಞಾನಯೋಗ ಮಾಡುವುದಕ್ಕೆ ಸಾಧ್ಯವಿಲ್ಲ, ಕರ್ಮಯೋಗವನ್ನು ಮಾಡಲೇಬೇಕು. ಕರ್ಮವನ್ನು ಮಾಡದೆ ಯಾರೂ ಇರಕ್ಕೆ ಸಾಧ್ಯವಿಲ್ಲ. ಆದರೆ ಕರ್ಮಯೋಗ ಯಾವ ಕರ್ಮವನ್ನು ನಾನು ಮಾಡೋದಿಲ್ಲ ಅಂತ ಇಂದ್ರಿಯಗಳನ್ನೆಲ್ಲ ಸ್ವಲ್ಪ ನಿಯಮನ ಮಾಡಿಕೊಂಡು ವಿಷಯಗಳಲ್ಲಿ ಹೋಗದೆ ಇರೋ ಹಾಗೆ ಮನಸ್ಸಿನಲ್ಲಿ ಅವನು ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ರೆ ಮಿಥ್ಯಾಚಾರ ಅಂತ ಹೇಳಲ್ಪಡ್ತಾನವನು. ಅಂತಹ ಪುರುಷನಿಗಿಂತ ಕರ್ಮಯೋಗವನ್ನು ಮಾಡಿ
ಜ್ಞಾನಯೋಗ ಮಾಡುವವನು ವಿಶೇಷವಾಗಿರುತ್ತೆ. ಅವನಿಗೆ ಸಂಘ ಮಾಡುವ ಕರ್ಮಗಳಲ್ಲಿ ಫಲ ಕರ್ತೃತ್ವ ಮೊದಲಾದನ್ನೆಲ್ಲ ತ್ಯಾಗ ಮಾಡಿ ಪರಮಪುರುಷ ಆರಾಧನವಾಗಿ ಮಾಡ್ತಾನೆ. ಹಾಗೆ ಮಾಡಿದವನು ಮನಸ್ಸನ್ನು ಪಾಪಗಳನ್ನೆಲ್ಲ ನಾಶಪಡಿಸಿಕೊಂಡು ಮನಸ್ಸನ್ನು ನಿಯಮನ ಮಾಡಿಕೊಂಡು ಅವನಿಗೆ ಪ್ರಾಮಾದಿಕವಾದ ದೋಷಗಳು ಉಂಟಾಗುವುದಿಲ್ಲ. ಪೂರ್ವದಲ್ಲಿ ಅಭ್ಯಸ್ತವಾದ ವಿರುದ್ಧವಾದ ವಾಸನೆಗಳೆಲ್ಲ ಕ್ರಮೇಣ ಅವನಿಗೆ ಪೂರ್ಣವಾಗಿ ನಾಶವಾಗುತ್ತೆ. ಆ ವಾಸನ ಅನ್ನೋದು ಸ್ಥಿರವಾಗಿದ್ರೂ ಕೂಡ ಸ್ಥಿರಾಪಿ ವಾಸನ ತಿರಸ್ಕ್ರಿಯತೆ, ತಳ್ಳಿ ಹಾಕಲ್ಪಡುತ್ತೆ. ವಾಸನೆ ಅನ್ನೋದು ಕಾಲಕ್ರಮೇಣ ಪರಮಾತ್ಮನ ಒಂದು ಅನುಗ್ರಹದಿಂದ ಅದೆಲ್ಲ ಹೋಗುತ್ತೆ. ಯಾಕೆ ಅಂದರೆ ದೃಢ ನಿಶ್ಚಯ ಮಾಡಿ ಅದಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದಾನೆ ನೀವು. ಆದ್ದರಿಂದ ನಿಶ್ಚಯ ಒಂದು ಆಚಾರ ಒಂದು ಮಾಡಿದ್ರೆ ಆಗ ಮಿಥ್ಯಾಚಾರನೇ ಆಗ್ತಾನೆ. ನಿಶ್ಚಯಕ್ಕೆ ಅನುಗುಣವಾಗಿ ಫಲಾಭಿಸಂಧಿರಹಿತವಾದ ಕರ್ಮಗಳನ್ನೇ ಯಾರು ಮಾಡ್ತಾನೋ ಅವನು ಕಡೆ ಕ್ರಮೇಣ ವಾಸನೆಯನ್ನೆಲ್ಲ ಕಳೆದುಕೊಂಡು ವಿರುದ್ಧವಾದ ವಾಸನೆಗಳನ್ನೆಲ್ಲ ನಾಶಪಡಿಸಿಕೊಂಡು ಕರ್ಮದಲ್ಲಿಯೇ ಪ್ರವೃತ್ತವಾದ ಇಂದ್ರಿಯಗಳು ಸ್ವತಃ ಕರ್ಮ ಪ್ರಾವಣ್ಯ ಹೊಂದಿರುವಂತಹ ಇಂದ್ರಿಯಗಳಿಂದ ಅವನು ಶಾಸ್ತ್ರೀಯ ಕರ್ಮಗಳನ್ನು ಅಸಂಗಪೂರ್ವಕವಾಗಿ ಮಾಡಿಕೊಂಡು ಮನಸ್ಸಿನ ಶುದ್ಧಿಯನ್ನು ಪಡೆದುಕೊಂಡು ಜ್ಞಾನ ನಿಷ್ಠೆಗೆ ಪಡೆದುಕೊಳ್ಳಬಹುದು. ಆದ್ದರಿಂದ ಅವನಿಗೆ ಒಂದು ಪ್ರಾಮಾದಿಕವಾದ ದೋಷಗಳು ಉಂಟಾಗುವುದಿಲ್ಲ. ಅವನಿಗೆ ಆ ವಿಶೇಷವು ಇಲ್ಲಿ ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ಒಂದು ಪ್ರಧಾನವಾದ ಶ್ಲೋಕ ಮುಂದೆ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣಃ ಶರೀರಯಾತ್ರಾ ವಿಸ್ತೇನ ಪ್ರಸಿದ್ಧೇದ ಕರ್ಮಣಃ. ಬಹಳ ಪ್ರಧಾನವಾದ ಶ್ಲೋಕ. ಭಾಷಿಕಾರರು ಬಹಳ ಅದ್ಭುತವಾದ ಅರ್ಥ ಹೇಳ್ತಾರೆ ಇದಕ್ಕೆ. ಹೇಗೆ ಮನುಷ್ಯನ ಜೀವನ ಮಾಡಬೇಕು ಅನ್ನೋದು ನಮ್ಗೆ ತಿಳಿಯುತ್ತೆ. ದೊಡ್ಡ ವ್ಯಾಖ್ಯಾನ ಇದೆ ಇದಕ್ಕೆ, ವಿಸ್ತಾರವಾದ ವ್ಯಾಖ್ಯಾನ. ಸ್ವಾಮಿ ದೇಶಿಕನ್ ಅದನ್ನ ವಿಶೇಷವಾದ ಅರ್ಥಗಳನ್ನು ತಿಳಿಸ್ತಾರೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣಃ. ಇಲ್ಲಿ ಅಲ್ಲೇ ಅಕರ್ಮ ಕೃತಿ ಅಂತ ಬಂತು, ಹಾಗೆ ಅಕರ್ಮಣಃ ಕರ್ಮ ಹೇಳಿದ್ರೆ ಇಲ್ಲಿ ಜ್ಞಾನ ಅನ್ನುವ ಅರ್ಥ ಬರುತ್ತೆ. ಶರೀರ ಯಾತ್ರಾ ಅಭಿಜತೇನ ಪ್ರಸಿದ್ಧೇದ ಅಕರ್ಮಣಃ. ಆದ್ದರಿಂದ ಕರ್ಮವನ್ನೇ ಮಾಡದೆ ಹೋದರೆ ಶರೀರ ಯಾತ್ರೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಅರ್ಥ? ಅದಕ್ಕೆ ಮೊದಲಾದದ್ದೆಲ್ಲ ಇಲ್ಲಿ ಬರುತ್ತೆ. ಅಂದರೆ ಕರ್ಮಯೋಗ ಇಲ್ಲಿ ಅಕರ್ಮಣ ಅನ್ನೋದಕ್ಕೆ ಅರ್ಥಗಳು ಬೇರೆ ಬೇರೆಯಾಗಿ ಪ್ರಕರಣಕ್ಕೆ ಅನುಗುಣವಾಗಿ ತಗೊಳ್ಬೇಕು. ಇಲ್ಲಿ ಕರ್ಮವನ್ನೇ ಮಾಡೋದಿಲ್ಲ, ವರ್ಣಾಶ್ರಮ ಧರ್ಮಗಳನ್ನು ಮಾಡೋದೇ ಇಲ್ಲ ಅಂತ ಇದ್ದರೆ ಶರೀರ ಯಾತ್ರೆಯೇ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಶರೀರವನ್ನು ನಾವು ಹೇಗೆ ಧಾರಣೆ ಮಾಡಬೇಕು ಅಂದರೆ ಯಜ್ಞಶಿಷ್ಟವಾದ ಪ್ರಸಾದದಿಂದಲೇ ಧಾರಣೆ ಮಾಡಬೇಕು ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಯಜ್ಞಶಿಷ್ಟವಾದ ಮಾಡಬೇಕಾದ್ರೆ ವರ್ಣಾಶ್ರಮ ಧರ್ಮಗಳನ್ನು ಮಾಡಬೇಕು. ಇಲ್ಲದೆ ಹೋದರೆ ಶರೀರ ಯಾತ್ರೆಯೇ ಅವನಿಗೆ ಸಿದ್ಧಿಸೋದಿಲ್ಲ. ಆ ವಿಷಯಗಳನ್ನೆಲ್ಲ ಇಲ್ಲಿ ವಿಶೇಷವಾದ ಅರ್ಥಗಳನ್ನು ಹೇಳ್ತಾರೆ. ಈ ಶ್ಲೋಕದಲ್ಲಿ ಬಹಳ ವಿಸ್ತಾರವಾದ ವ್ಯಾಖ್ಯಾನ ಇದೆ. ಇದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿದ್ದೀನಿ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಃ ತರಿತರಾಣಿತನಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೀಕಸಿಂಧೋರಮಾನಿಸ್ತೃಣೋ ಯಗಣಂ ಪ್ರಪತ್ತಿ ವಿಧಾತ್ಮಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ದೇಶಿಕಾಯ ನಮಃ. ಓಂ ಶ್ರೀ ಕೃಷ್ಣ.